ಮಜಬಾ ಮಜ ಭಾರತ. ಇವರು ಕರ್ಪೂರದ ಗೊಂಬೆ. ಆಡೋ ಪ್ರತಿ ಮಾತು ಜೇನಿನಷ್ಟೇ ಸ್ವೀಟು. ಪ್ರೀತಿ ಕೊಡ್ತಾರೆ, ಪ್ರೀತಿ ಹಂಚ್ತಾರೆ, ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ನಮ್ಮೆಲ್ಲರ ಪ್ರೀತಿಯ ಶ್ರುತಿ ಮೇಡಮ್, ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಶ್ರುತಿ ಮೇಡಮ್, ನಮ್ಮೆಲ್ಲರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರುತಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಓಕೆ ಮೇಡಮ್, ದಯವಿಟ್ಟು ದೀಪ ಬೆಳಗೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಹ್ಯಾಪಿ ಬರ್ತ್ಡೇ ಟು ಯು. ಈ ಥರದ್ದೆಲ್ಲ ಒಂದು ಸಂಭ್ರಮ ನೀವು ಆಚರಿಸ್ತೀನಿ ಅಂತ ಗೊತ್ತಿದ್ರೆ ನನ್ನ ಕುಟುಂಬದ ಜೊತೆಗೆ ಈ ಕುಟುಂಬದ ಜೊತೆಗೆ ಒಟ್ಟಿಗೆ ಸೇರಿಸಿ ನಾವು ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ನನ್ನನ್ನು ಸಾಕಿದಂಥ ಬೆಳೆಸಿದಂತಹ ನೀವೆಲ್ಲರೂ ನನ್ನ ಕುಟುಂಬವೇ. ಹಾಗಾಗಿ ನನಗೆ ತುಂಬಾ ಖುಷಿಯಾಗಿದೆ. ನಾರಾಯಣ್ ಸರ್, ಹುಟ್ಟುಹಬ್ಬದ ಪ್ರಯುಕ್ತ 2 ಹಿತವಚನ. ನನ್ನ ಶೂಟಿಂಗ್ ಸೆಟ್ಟಲ್ಲಿ ಸರ್ಪ್ರೈಸ್ ಆಗಿ ಇದೇ ಥರ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಅವರಿಗೆ. ಇವತ್ತು ವಿಷ್ಣು ಸರ್ದ್ ಬರ್ತ್ಡೇ ಕೂಡ ಅವರಿಬ್ಬರು ಒಟ್ಟಿಗೆ ಒಂದೇ ಕೇಕಲ್ಲಿ ಇಬ್ಬರ ಹೆಸರು ಬರೆಸಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಆ ದಿನ ನನಗೆ ಪ್ರತಿ ಸೆಪ್ಟೆಂಬರ್ 18 ಆ ದಿನ ನನಗೆ ನೆನಪಾಗುತ್ತೆ. ಯಾಕೆಂದರೆ ತುಂಬ ಎಮೋಷನ್ ಆದ್ರು ಆವತ್ತು ವಿಷ್ಣು ಸರ್. ಅಷ್ಟೇ ಭಾವುಕರಾದ್ರು ಇವರು ಕೂಡ. ನಾನು ಮನಸ್ಸಲ್ಲೂ ನೆನೆಸಿರಲಿಲ್ಲ ವಿಷ್ಣು ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ನನ್ನ ಜೀವನ ನಾನು ಬದುಕಿರೋವರೆಗೂ ಮರೀಲಾರೆ. ನಾನು ವಿಷ್ಣು ಸರ್ ಒಂದೇ ದಿನ ವೀರಪ್ಪ ನಾಯಕ ಚಿತ್ರದಲ್ಲಿ ಕೇಕ್ ಕಟ್ ಮಾಡಿದ್ದು. ಥ್ಯಾಂಕ್ಸ್ ಫಾರ್ ನಾರಾಯಣ್ ಸರ್. ಇದ್ರ ಜೊತೆಲಿ ನಮ್ಮ ಕಾಲೇಜ್ ಕುಮಾರ್ ಚಿತ್ರತಂಡದ ಹೀರೋ ಹಾಗೆ ಹೀರೋಯಿನ್ ನಮ್ಮ ಜೊತೆಲಿದ್ದಾರೆ. ಮತ್ತೆ ಆ ಸಿನಿಮಾದಲ್ಲಿ ನೀವು ಕೂಡ ಒಂದು ನನ್ನ ಕುಟುಂಬ, ಅದು ಮಗ ಸೊಸೆ ನನಗೆ ಆ ಸಿನಿಮಾ. ಶ್ರುತಿ ಮ್ಯಾಮ್ ಬರ್ಡೇ ದಿವಸ ನೀವು ಬಂದಿದ್ದೀರಾ ಗೆಸ್ಟ್ ಆಗಿ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ನಾನು ಶ್ರುತಿ ಮ್ಯಾಮ್ನ ನೋಡಿದಾಗ ಐ ವಾಸ್ ಲೈಕ್, ಓಹ್ ತುಂಬ ಸೀರಿಯಸ್ ಆಗಿರ್ತಾರೆ ಅವರು, ಸೀನಿಯರ್ ಆ್ಯಕ್ಟರ್ ಅಲ್ವಾ ಆ್ಯಂಡ್ ಆಲ್ ದ್ಯಾಟ್. ಮೀಟ್ ಆದ ಸೆಟ್ಟಲ್ಲಿ ಶಿ ಕ್ರ್ಯಾಕ್ಸ್ ಎಲ್ಲರ ಬಗ್ಗೆ, ಯಾರ್ಯಾರ ಬಗ್ಗೆ ಏನೇನು ಜೋಕ್ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತಾರೆ. ಒರಿಜಿನಲ್ ಹೆಸರು ಗಿರಿಜಾ ಅಂತ. ಆ ನೇಮ್ನೇ ನಮ್ಮ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ತುಂಬ ಒಳ್ಳೆ ಅಮ್ಮ. ಆದರೆ ಅಲ್ಲಿ ತುಂಬ ಬಡವ, ಅಷ್ಟೊಂದು ರಿಚ್ ಇಲ್ಲ. ಇವಾಗ ಅಮ್ಮನ ರಿಚ್ ಆಗಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಅವೆಲ್ಲ ನಿಮಗೆ ಮತ್ತೊಂದ್ಸಲಿ ಹೇ ಗಾಯ್ಸ್, ವಿಷ್ಣು ಹ್ಯಾಪಿ ಬರ್ತ್ಡೇ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿರಂಜನ್, ಹೇಳಮ್ಮ. ಗಂಡ ಹೆಂಡತಿ ಮಧ್ಯೆ ಇನ್ನೊಬ್ಳು ಬಂದ್ರೆ ಹೆಂಗಿರುತ್ತೆ ಹೇಳು? ಹೆಂಗಿರುತ್ತೆ? ಒಂಥರ ಎಣ್ಣೆಗೆ ಸುರಿತರ ಎಣ್ಣೆಗೆ ಬೆಂಕಿ ಹಾಕ್ದಂಗಿರುತ್ತೆ. ಇಂಥದೇ ಒಂದು ಸಿಚುವೇಶನ್ ಒಂದು ಫ್ಯಾಮಿಲಿಗೆ ಬಂದಿದೆ ಕಣೋ. ಪಾಪ ಅಮಾಯಕ ಹೆಂಡತಿ ಕತೆ ನೋಡ್ಕೊಂಡು ಬರೋಣ. ಲೆಟ್ಸ್ ವೆಲ್ಕಮ್ ಗಡಿ ಬಿಡಿ ಗೆಳೆಯರು ಆನ್ ಸ್ಟೇಜ್. ಮ್ಯಾಮ್, ಭಾರತದಲ್ಲೇ ಯಾಕೆ ಇಡೀ ಪ್ರಪಂಚದಲ್ಲೇ ನಾನೇ ಲಕ್ಕಿಯಸ್ಟ್ ಗರ್ಲ್. ಯಾಕಂತ ಕೇಳ್ತೀರಾ? ನನಗೆ ಅಂಥ ಗಂಡ ಸಿಕ್ಕಿದ್ದಾನೆ. ಇದು ಅರಮನೆ ಅಲ್ಲದೆ ಇರ್ಬೋದು, ಆದರೆ ನನ್ನ ಗಂಡ ನನ್ನ ರಾಣಿ ಥರ ನೋಡ್ಕೋತಾನೆ. ನನ್ನ ಗಂಡ ಕೋಟಿಗೊಬ್ಬ, ಅಲ್ಲಲ್ಲ 500 ಕೋಟಿಗೊಬ್ಬ. ಬೇರೆ ಹುಡುಗಿ ಜೊತೆ ಮಾತು ಆಡಲ್ಲ. ಯಾಕಂದ್ರೆ ನನಗೆ ಹೆಂಗೆ ಡಿಫ್ರೆಂಟ್ ಆಗಿ ಲವ್ ಮಾಡೋದು, ಹೆಂಗೆ ಡಿಫ್ರೆಂಟ್ ಆಗಿ ಸರ್ಪ್ರೈಸ್ ಕೊಡೋದು ಅಂತ ಹೇಳೋದ್ರಲ್ಲೇ ಟೈಮ್ ಸಾಕಾಗಲ್ಲ. ಹಲೋ, ಹಾ ಕಣೆ, ಫಸ್ಟ್ ಕ್ರಾಸ್ 3rd ಮನೆನೆ, ಬಂದ್ಬಿಡು. ಪಾಪ ನನ್ನ ಫ್ರೆಂಡ್ ಶಿಲ್ಪ ಇವತ್ತು ಡಿವೋರ್ಸ್ ಆಗೋಯ್ತು. ತುಂಬಾನೇ ಬೇಜಾರಲ್ಲಿದ್ದಾಳೆ. ಅದಕ್ಕೆ ನಾನು ನನ್ನ ಗಂಡ ಸೇರಿ ಸಮಾಧಾನ ಮಾಡಬೇಕು. ಬಂಬು, ನನಗೆ ಪ್ರಾಕ್ಟೀಸ್ ಟೈಮ್ ಆಗ್ತಾ ಇದೆ, ನಾನು ಹೋಗಿ ಬರ್ತೀನಿ. ಓಕೆ? ನೀನ್ ಇವತ್ತು ಕ್ರಿಕೆಟ್ ಪ್ರಾಕ್ಟೀಸ್ ಹೋಗ್ತಿಲ್ಲ. ಯಾಕೆ? ಯಾಕಂದ್ರೆ ರೀ, ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಅವಳು ಡಿವೋರ್ಸ್ ಆಗೋಯ್ತು, ತುಂಬಾ ಬೇಜಾರಲ್ಲಿದ್ದಾಳೆ. ನಾನು ನೀನು ಸೇರಿ ಸಮಾಧಾನ ಮಾಡ್ಬೇಕು. ಬಂಬು, ನಿನ್ಗೆ ಚೆನ್ನಾಗಿ ಗೊತ್ತು, ನಿನ್ ಬಿಟ್ಟು ಬೇರೆ ಯಾವ ಹುಡುಗಿನೂ ನಾನು ಕಣ್ಣೆತ್ತು ನೋಡಲ್ಲ ಅಂತ ಹೇಳಿ. ಹೀಗಿರ್ಬೇಕಾದ್ರೆ ನಾನೇ ಅವಳು ಸಮಾಧಾನ ಹೇಳಲೆ? ನೀನ್ ನಿಲ್ಲೇಬೇಕು. ಆಗಲ್ಲ. ನಿಲ್ಲೇಬೇಕು. ನಿನ್ಗೋಸ್ಕರ ಇರ್ತೀನಿ, ಆದ್ರೆ ಜಾಸ್ತಿ ಹೊತ್ತಿರಲ್ಲ. ಓಕೆನಾ? ಓಕೆ. ಕಿಟ್ಟಿಲ್ಲೇ ಹಣ್ಣು ಅನ್ಸುತ್ತೆ. ಬಾರೆ, ಬೇಜಾರ್ ಮಾಡ್ಕೋಬೇಡ, ಎಲ್ಲ ಸರಿ ಆಗುತ್ತೆ. ಬಾ. ಲೇ ಶಿಲ್ಪ, ಏನೇ ಅಳ್ತಾ ಬರ್ತೀಯ ಅಂದ್ರೆ ಫುಲ್ ಜೋಶಲ್ಲಿ ಬಂದಿದ್ಯಾ? ಇವತ್ತು ನನಗೆ ಸ್ವತಂತ್ರ ಸಿಕ್ಕಿದ ದಿನ ಕಣೆ. ಇವತ್ತು ನನಗೆ ಇಂಡಿಪೆಂಡೆನ್ಸ್ ಡೇ.
ಸಂಸಾರ ಅನ್ನೋ ಸಾಗರದಿಂದ ಹಾರಿ ಬಂದಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಯಾರು? ನನ್ನ ಹಸ್ಬೆಂಡ್. ಸೋ ಸ್ವೀಟ್, ಸೋ ಕ್ಯೂಟ್, ಸೋ ಹ್ಯಾಂಡ್ಸಮ್. ಐ ಲವ್ ಹಿಮ್. ನನ್ನ ಗಂಡ ಕಣೆ. ಅದಕ್ಕೆ ಹೇಳ್ತಿರೋದ್ ಕಣೆ, ಐ ಲವ್ ಹಿಮ್ ಟು. ಇಲ್ಲಿ ನೋಡು, ಪಕ್ಕದ ತೋಟದಲ್ಲಿರೋ ಮಾವಿನ ಹಣ್ಣು ಯಾವಾಗ ರುಚಿಯಾಗಿ ಇರುತ್ತೆ. ಗಿರಿವಿ ಅಂಗಡಿಯಲ್ಲಿ ಇಟ್ಟಿರೋ ಬಂಗಾರ ಸಹಿತ ವಾಪಸ್ ತಗೋಬಹುದು. ನಿನ್ ಗಂಡನ ಮೇಲೆ ಇಟ್ಟಿರೋ 2 ಕಣ್ಣನ್ನು ವಾಪಸ್ ತೆಗಿಯಕ್ಕೆ ಆಗ್ತಿಲ್ಲ. ಹಾಯ್, ಐ ಶಿಲ್ಪಾ. ಯಾಕೇನಾಯ್ತು? ನೀವು ತುಂಬಾ ಹಾಟ್ ಇದ್ದೀರಾ. ತಂಪಾಯ್ತಾ? ನಿಮ್ಗೇನಾಯ್ತು? ನೀವು ತುಂಬಾ ಕೂಲ್ ಇದ್ದೀರಾ. ನೋಡಿ, ನೀವು ಅಪ್ಪಿ ತಪ್ಪಿನೂ ಕೂಡ ಕಾಶ್ಮೀರ್ ಕಡೆ ಹೋಗ್ಬಿಡಿ. ಅಲ್ಲಿರೋ ಆ ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗಿ ಪ್ರವಾಹ ಬರುತ್ತೆ. ನೀವು ಅಷ್ಟೇ, ಅಪ್ಪಿ ತಪ್ಪಿ ಕೂಡ ಕಾವೇರಿ ಕಡೆ ಹೋಗ್ಬೇಡಿ. ಯಾಕೆ? ಅಲ್ಲಿರೋ ನೀರೆಲ್ಲ ಮಂಜುಗಡ್ಡೆ ಆಗಿ ಬರಗಾಲ ಬಂದ್ಬಿಡುತ್ತೆ. ಅಯ್ಯೋ ನಾಟಿ, ನೀವೆಷ್ಟು ಹಾಟ್ ಇದ್ದೀರಾ ಅಂತ ಹೇಳಿದ್ರೆ ಕಲ್ಲು ತರ ಇದ್ದಿದ್ದ ನನ್ನ ಹೃದಯನೇ ಕರಗಿ ನೀರಾಗೋಯ್ತು. ವಾವ್, ರಿಯಲಿ? ನೋಡಿ, ನೀವು ಯಾವುದೇ ಕಾರಣಕ್ಕೂ ಬಾಲಿವುಡ್ ಹೋಗ್ಬೇಡಿ. ಯಾಕೆ? ಹೀರೋಯಿನ್ ಆಗ್ಬಿಡ್ತೀರಾ. ಇನ್ನೊಂದು ಸ್ಟ್ರಿಕ್ಟ್ ವಾರ್ನಿಂಗು, ಮಿಸ್ ಆಗಿ ಕೂಡ ಮಜಾ ಭಾರತಕ್ಕೆ ಬರಬೇಡಿ. ವೈ? ನಿರಂಜನ್ ಇದ್ದಾನೆ. ಗೊತ್ತಿತ್ತು. ಅಕಸ್ಮಾತ್ ನಾನು ನಿಮ್ಮನೆಗೆ ಬಂದ್ರೆ? ಅಯ್ಯೋ ನಾಟಿ, ಎಲ್ಲಿ ನಿಮ್ಮ ಬೆಂಡೆಕಾಯಿ ಕೊಡಿ. ತಪ್ಪು ತಿಳ್ಕೊಬೇಡಿ, ಐ ಮೀನ್ ನಿಮ್ಮ ಲೇಡೀಸ್ ಫಿಂಗರ್ ಕೊಡಿ. ಬರ್ತಾ ಇಲ್ವಲ್ಲಪ್ಪ. ಶಿಲ್ಪ, ನಮ್ಮಿಬ್ಬರ ಮೊದಲನ ಭೇಟಿಯ ಸವಿ ನೆನಪಿಗಾಗಿ ಈ ಉಂಗ್ರ ನಿಮ್ಗೆ ಕಾಣಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಸೈಜ್ ದೊಡ್ಡದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು, ಇದೇ ಖುಷಿ ನನ್ಗೇನು ಇಲ್ವಾ? ತಿನ್ನಕ್ಕೆ, ಕುಡಿಯೋಕೆ? ಅಫ್ಕೋರ್ಸ್, 28 ವರ್ಷದ ಹಳೇ ವೈನ್ ಇದೆ, ಆಗುತ್ತಾ? ನಂಗೆ ತುಂಬಾ ಇಷ್ಟ. ಜಸ್ಟ್ 2 minutes ಬಂದ್ಬಿಡ್ತೀನಿ. ನಿನ್ ಗಂಡ ಕಚ್ಕುಳಿ ಕೊಡ್ತಾನೆ ಕಡೆ, ನಿನ್ ಗಂಡ ಕಚ್ಕುಳಿ ಕೊಡ್ತಾನೆ ಕಡೆ. ಲೇ ಶಿಲ್ಪ, ಏನೇ ಅಳ್ತಾ ಬರ್ತೀಯಾ ಅಂದ್ರೆ ಫುಲ್ ಜೋಶಲ್ಲಿ ಬಂದ್ಬಿಟ್ಟಿದ್ಯಾ? ಅದನ್ನ ಬಾಯಿ ಮತ್ತೆ ಹೇಳ್ಬೋದಲ್ಲೇ, ಹೊಡೆದಾಕ್ ಹೇಳ್ತೀಯಾ? ಏನ್ ಗೊತ್ತಾ, ಈ ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕಳ್ಚಿಟ್ಟಿದ್ದ ದಿನ ಕಣೆ ಇವತ್ತು. ನನಗೆ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಫ್ಲೈಯಿಂಗ್ ಲೈಕ್ ಅ ಪೆಂಗ್ವಿನ್, ಯು ನೋ. ಶಿಲ್ಪ, ಹೌ ಅಬೌಟ್ ಅ ವೈನ್? ನೈಸ್. ಯು ಸಿ, ನಿಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋಂಥ ಖುಷಿಲಿ ನಾವು ಇದನ್ನ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ರೀ ಹಿಂಗ್ ಕುಡಿಯೋಣ. ರೀ ಏನೇ? ನನಗೆ ವೈನು. ಓ ಮೈ ಗಾಡ್, ಸಾರಿ ಚೀನಾ, ನೀನು ಇರೋದೇ ಮರ್ತ್ಬಿಟ್ಟೆ ಕಣೆ. ಇಟ್ಸ್ ಓಕೆ, ನೀನು ಇದನ್ನ ತಗೋ, ನಾನು ಬೇರೆ ಕುಡಿತೀನಿ. ಏನು ಬೇಕಾಗಿಲ್ಲ, ನೀವು ಹೋದ್ಮೇಲೆ ನಾನೇ ತಗೋತೀನಿ. ನಾನೆಲ್ಲ ಹೋಗ್ತಾ ಇದ್ದೀನಿ. ಕ್ರಿಕೆಟ್ ಪ್ರಾಕ್ಟೀಸ್ಗೆ ನಾನು ಹೋಗ್ತಾ ಇಲ್ಲ. ನೀ ಹೋಗ್ತಿದ್ಯಾ? ನಾನು ಹೋಗ್ತಾ ಇಲ್ಲ. ಹೋಗ್ತಿದ್ಯಾ? ನಾನು ಹೋಗ್ತಾ ಇಲ್ವೇ? ನೀ ಹೋಗ್ತಿದ್ಯಾ? ನೀವು ಕ್ರಿಕೆಟ್ ಆಡ್ತೀರಾ? ಅಫ್ಕೋರ್ಸ್, ಬೌಲಿಂಗ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ನೀವು ಬೌಲರ ಬ್ಯಾಟ್ಸ್ಮನ್? ಓಪನಿಂಗ್ ಬ್ಯಾಟ್ಸ್ಮನ್. ನಂಗೆ ಬ್ಯಾಟ್ಸ್ಮನ್ ಅಂದ್ರೆ ತುಂಬಾ ಇಷ್ಟ. ನಾನು ನಿಮ್ಗೆ ಕ್ರಿಕೆಟ್ ಹೇಳ್ಕೊಡ್ಲಾ? ಇಲ್ಲ, ಇಲ್ಲಿ ನೋಡಿ, ನಂಗೆ ಚಿಕ್ಕವಳಿದ್ದಾಗಿಂದನು ಇದ್ದನು ಕ್ರಿಕೆಟ್ ಆಟ ಅಂದ್ರೆ ತುಂಬಾ ಇಷ್ಟ. Is it? ನಾನು ವಿರಾಟ್ ಕೊಹ್ಲಿ ಟ್ಯಾಟೂನ ಎಲ್ಲ ಹಾಕ್ಸಿದ್ದೀನಿ ಗೊತ್ತಾ? ಎಲ್ಲ ಹಾಕ್ಸಿದ್ದೀರಾ? ಬೇಡ ಕಣೆ. ನೀವು ತೋರಿಸಿ. ಒಂಚೂರು ತೋರಿಸ್ತೀನಿ. ಬೇಡ ಕಣೆ. ನೀವು ತೋರಿಸಿಪ್ಪ. ಒಂಚೂರು ತೋರಿಸ್ಬಿಡ್ತೀನಿ. ತೋರಿಸಲ್ಲ ಬಿಡಿ. ಮಿಸ್ ಶಿಲ್ಪಾ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ ಕ್ರಿಕೆಟ್ ಹೇಳ್ಕೊಡ್ಲಾ? ಇಲ್ಲಿ ಕ್ರಿಕೆಟ್ ಆಡೋಕೆ ಗ್ರೌಂಡ್ ಬೇಕು ಅಂತ ಏನಿಲ್ಲ, ರೂಮ್ ಇದ್ರೂ ಸಾಕು. ಅಂದ್ರೆ ನಾನು ಹೇಳಿದ್ದು ಬ್ಯಾಟ್ ಇಟ್ಕೊಂಡು ಸುಮ್ಮನೆ ಟ್ರಯಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಜಸ್ಟ್ ದೊಡ್ಡ ಹಾಲ್ ಇದ್ರೆ ಸಾಕು ಒಂದಿದ್ದು. ಹೇಳ್ಕೊಡ್ಲಾ? ಬೊಂಬು, ಹೋಗಿ ನಾನು ಬ್ಯಾಟ್ ತಗೊಂಡ್ ಬಾ. ಹೋಗಿ ಬ್ಯಾಟ್ ತಗೊಂಡ್ ಬಾ. ಶಿಲ್ಪ, ಯುನೋ, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನ್ ಬ್ಯಾಟ್ ತಗೊಂಡ್ ಬಾ. ಯು ಸಿ ಶಿಲ್ಪ, ನಾವು ಕ್ರಿಕೆಟ್ ಅನ್ನೋ ಆಟ ಆಡಬೇಕಾದ್ರೆ ಬಾಡಿ ಮತ್ತು ಸೋಲನ್ನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿರ್ಬೇಕು. ಎದುರುಗಡೆ ಬೌಲರ್ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಫೋಕಸ್ ಮಾಡ್ತಾ ಇರಬೇಕು. ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ಈ ಆಟದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬರ್ತದೆ.
ಫೋಕಸ್ ಜಾಸ್ತಿ ಆಯ್ತು, ಕ್ರಿಕೆಟ್ ದೂರದಿಂದ ಹೇಳ್ಕೊಡ್ಬೋದು. ಏನ್ ಗೊತ್ತಾ, ನಂಗೆ ಬ್ಯಾಟ್ ಹಿಡಿಯೋಕೆ ಬರಲ್ಲ. ನಾನು ಹಿಡಿಸ್ತೀನಿ. ಆ? ಹಿಂಗೆ ಹಿಡ್ಕೊಳ್ಳಿ. ನೋಡಿ, ಈ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಸ್ವಲ್ಪ ಬ್ಯಾಟ್ ನ ಕೆಳಗಡೆ ಇಟ್ಟು ಬೆಂಡ್ ಮಾಡಿ ನಿಂತ್ಕೋಬೇಕು. ಅಯ್ಯೋ, ನೀವು ಅಷ್ಟೊಂದು ಬೆಂಡ್ ಆದ್ರೆ ಬ್ಯಾಟ್ ಇರೋಗುತ್ತೆ ಮೇಲಿದೆ. ಬ್ಯಾಟ್ ನ ಬಿಗಿಯಾಗಿ ಹಿಡ್ಕೊಂಡಿರ್ಬೇಕು. ಓಕೆ. ನೋಡಿ, ನಾವು ಸ್ಟೇಡಿಯಾಗಿ ನಿಂತ್ಕೊಂಡಿರ್ಬೇಕು. ಎದುರುಗಡೆ ಬೌಲರ್ ಬಾಲ್ ಮಾಡಕ್ ಬರ್ತಾ ಇರ್ತಾರೆ. ಎಲ್ಲೋಗ್ತಾ ಇದ್ದೀರಾ? ಎದುರುಗಡೆ ಬೌಲರೇ ಬರ್ತಾ ಇಲ್ಲ. ಅಯ್ಯೋ ಶಿಲ್ಪ, ಅದು ಬೌಲರ್ ಅಲ್ಲ, ಅಲ್ಲಾಡ್ಸೋ ಕ್ಯಾಮ್ರಾಮನ್ ಕಾಂತಣ್ಣ. ಯು ನೋ ಒನ್ ಥಿಂಗ್, ಸೇ ಅವ್ರಿಗೆ ಬ್ಯಾಟಿಂಗು ಬರಲ್ಲ, ಬೌಲಿಂಗು ಬರಲ್ಲ. ಬನ್ನಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬ್ಯಾಟ್ ಇಟ್ಕೊಳ್ಳಿ. ಓಕೆ, ನೀವು ಸ್ಟೇಡಿಯಾಗಿ ನಿಂತ್ಕೊಂಡಿರ್ಬೇಕು. ಓಕೆ. ಸ್ವಲ್ಪ ಬೆಂಡ್ ಆಗಿಪ್ಪ. ಓಕೆ. ಎದುರುಗಡೆ ಬೌಲರ್ ಬಾಲ್ ಮಾಡಿದ ತಕ್ಷಣ ನಾವು ಬ್ಯಾಟ್ ಅನ್ನ 2 ಸಲ ಅಲ್ಲಾಡಿಸಿ ಜೋರಾಗಿ ಎತ್ತಿ ಹೊಡಿಬೇಕು. ಸ್ವಲ್ಪ ಏನಾಯ್ತು, ಎಲ್ಲಿ ನೋವಾಯ್ತು? ಏನಿನ್ ಗಂಡ ಕಚ್ಕೊಳ್ಳಿ ಕೊಡ್ತಾನೆ ಕಣೆ, ನಿನ್ ಗಂಡ ಕಚ್ಕೊಳ್ಳಿ. ನೋಡಿ, ಈಗ ನಾನು ನಿಮ್ಗೆ ಧೋನಿ ಶಾಟ್ ಹೇಳ್ಕೊಡ್ತೀನಿ, ಅಂದ್ರೆ ಹೆಲಿಕಾಪ್ಟರ್ ಶಾಟ್. ಅಲ್ಲಿದೆ. ಅಯ್ಯೋ, ಅದು ಇಲ್ಲಿದೆ. ಬಗ್ಗೆ ಬಿಗಿಯಾಗಿ ಹಿಡ್ಕೊಳ್ಳಿ ಬ್ಯಾಟ್ನ. ಓಕೆ. ಡಿಸ್ಟರ್ಬೆನ್ಸ್ ಆಗುತ್ತೆಪ್ಪ, ನೀವು ಸ್ವಲ್ಪ ಬಗ್ಗೆ. ಓಕೆ. ಎದುರುಗಡೆ ಬೌಲರ್ ಬರ್ತಾ ಇರ್ತಾನೆ. ಬಾಲ್ ಬಂತು, ಜೋರಾಗಿ ಬೀಸಿ ಹೊಡಿಬೇಕು. ಸರಿ, ಯಾವ್ದೇ ಹುಡುಗಿಗೆ ಬಿದ್ದು ಸಾಂಗ್ ಹಾಕ್ತೇನೋ, ನಿನ್ನ ಹುಡುಗಿ ಬೀಳ್ಲಿ ಟಮ್ಟೆ ಸೌಂಡೇ. ಹೋಗು, ಬ್ಯಾಟ್ ನ ಒಳಗಡೆ ಇಟ್ಬಿಟ್ಟು ಬಾ. ಆಯ್ತು ಬಿಡು, ಅದಕ್ಕೆ ಗುರಾಸ್ತೀಯ, ನಾನೇ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ನೀನೇನೇ ಹೇಳು. ಏನ್ ಹೇಳಿ ಸಾಯೇ? ನೀನೇನೇ ಹೇಳು, ನಿನ್ ಗಂಡಂಗೂ ನಿಂಗೂ ಮ್ಯಾಚೇ ಇಲ್ಲ. ಏರೋಪ್ಲೇನ್ ಓಡಿಸೋನಿಗೆ ಎತ್ತಿನ ಗಾಡಿ ತಂದು ಕೊಟ್ಟಂಗಿದ್ಯಲ್ಲ. ಶಿಲ್ಪ, ಈ ಕಾಲೇಜಲ್ಲಿ ಇಷ್ಟು ವರ್ಷದಲ್ಲಿ ನಾನು ನೋಡೇ ಇಲ್ಲಲ್ವೇ? ಅವಾಗ ಬಿಡೆ, ಲೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಬರೀ ಓದು ಅಂತ ಬುಕ್ ವರ್ಮ್ ಆಗಿದ್ದೆ. ಇವಾಗ ಬೆಡ್ ಬಗ್ ಆಗಿದ್ಯಾ? ಹಾಗಲ್ಲ ಕಣೆ, ಡಿವೋರ್ಸ್ಗೆ ಏನೇ ಕಾರಣ? ಮದ್ವೆ ಆಗಿಲ್ಲ ಅಂದ್ರೆ ಡಿವೋರ್ಸ್ ಆಗ್ತಿರ್ತೇನೆ. ಸರಿಯಾಗಿ ಹೇಳೆ. ಅವನಿಗೆ ನನ್ನಿಂದ ಯಾವ ಖುಷಿನೂ ಸಿಗ್ತಾ ಇರ್ಲಿಲ್ವಂತೆ. ನಿನ್ನಿಂದ ಇಡೀ ಏರಿಯಾಗೆ ಖುಷಿ ಸಿಕ್ತಿತ್ತಲ್ಲೇ? ಹಾಗಲ್ಲ ಕಣೆ, ನೀನ್ ತುಂಬಾ ಒಳ್ಳೆಯವಳು, ಎಲ್ಲರ ಜೊತೆ ಪ್ರೀತಿಲಿರ್ತೀಯ, ಎಲ್ಲರೂ ಖುಷಿಯಾಗಿರ್ತಾರೆ ಅಂದೆ. ಶಿಲ್ಪ, ನೋಡಿ, ಈ ಕ್ರಿಕೆಟ್ ಅನ್ನೋ ಆಟ ಇದೆಯಲ್ಲ, ಅದನ್ನ ಆಡ್ಬೇಕಾದ್ರೆ ನಾವು ಯಾವಾಗಲೂ ನಮ್ಮ ಮೇಂಟೆನೆನ್ಸ್ ಒಂದೇ ಕಡೆ ಕಾನ್ಸಂಟ್ರೇಟ್. ಇಲ್ಲೂ ಜಾಗ ಇದೆ. ಸೋ ಫನ್ನಿ ಕಪಲ್, ಮೇಡ್ ಫಾರ್ ಈಚ್ ಅದರ್. ಹೌದು, ನಿಮ್ಮ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಜಸ್ಟ್ 2 years. ಈ ವರ್ಷ ಲಾಸ್ಟ್ ಅನ್ಸುತ್ತೆ. ನಿನ್ ಗಂಡ ಕಚ್ಕೊಳ್ಳಿ ಕೊಡ್ತಾನೆ ಕಣೆ. ನಾನು ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ ಎಲ್ಲಿದೆ? ಸೀದಾ ಸ್ಟ್ರೈಟ್ ಹೋಗಿ ಅಲ್ಲಿ ಯೂ ಟರ್ನ್ ತಗೊಂಡು ರೈಟ್ಗೆ ಹೋಗಿ. ಓಕೆ. ಹೀಗೆಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀರಾ? ಈಗೆಲ್ಲ ಹೋಗ್ಬೇಕು. ಯೂ ಟರ್ನ್. ಓಕೆ, ಹೀಗೆಲ್ಲ ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ದೀರಾ? ನಾ ಕರೆಕ್ಟಾಗಿ ಹೋಗ್ತಾ ಇದ್ದೀನಾ? ತುಂಬಾ ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ದೀರಾ. ಹಂಗೆ ಹೋಗಿ. ಇಲ್ಲೇ ಅಲ್ವಾ? ರೈಟ್ ಅಲ್ವಾ? ರೈಟು. ನಿಮ್ಗೆ ವಾಶ್ರೂಮ್ ಸಿಗ್ಲಿಲ್ಲ ಅಂದ್ರೆ ನಾನ್ ಬಂದು ತೋರಿಸ್ತೀನಿ ರೀ. ನಾ ಕರೆಕ್ಟಾಗಿ ಹೋಗ್ತಾ ಇದ್ದೀನಾ? ರೈಟಾ? ಯಾಕೆ? ನಿನ್ನ ನಿಲ್ಲಕ್ ಹೇಳಿದೆ ತಪ್ಪಾಯ್ತು. ಆನೆ ಅದು ತಲೆ ಮೇಲೆ ಅದೇ ಮಣ್ಣಾಗ್ತಂತೆ. ಹೋಗು ಕ್ರಿಕೆಟ್ ಪ್ರಾಕ್ಟೀಸ್ಗೆ. ಹೋಗಲ್ಲ. ಹೋಗ್ಲೇಬೇಕು. ಹೋಗಲ್ಲ. ಹೋಗು. ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇರೋದು. ನಾನು ಹೋಗಲ್ಲ. ಶಿಲ್ಪ ಬಂದ್ರ? ನಾವೇನಾದ್ರೂ ಡ್ಯಾನ್ಸ್ ಮಾಡ್ಬೋದಲ್ಲ? ಡ್ಯಾನ್ಸ್ ಆಡೋದಕ್ಕೆ ಇಷ್ಟನಾ ನಿಮ್ಗೆ? ಬೆಲ್ಲಿ ಡ್ಯಾನ್ಸ್ ಆಡ್ತೀರಾ? ಬೆಲ್ಲಿ ಇಲ್ಲಿಲ್ಲ, ಇಲ್ಲಿದೆ. ಬೆಲ್ಲಿ ಡ್ಯಾನ್ಸ್. ನಿನ್ ಗಂಡ ಕಚ್ಕೊಳ್ಳಿ ಡ್ಯಾನ್ಸ್ ಮಾಡೋಣ. ಮ್ಯೂಸಿಕ್. ಸಾಂಗ್ ಅರ್ಧ ಗಂಟೆ ಆಯ್ತು. ಮೈ ಗಾಡ್, ಏನಾಯ್ತು? ಟೈಮ್ ಆಯ್ತು, ನಮ್ಮ ಮನೆಗೆ ಹೋಗ್ಬೇಕು. ಹೌದು, ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆ. ಒಂದ್ ನಿಮಿಷ ರೀ. ಇಲ್ಲೇ ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇತ್ತಪ್ಪ. ಸರಿ ಕಣೆ, ನಮ್ಮ ಮನೆಗೆ ಹೋಗಿ ಬರ್ತೀನಿ.
ಬಾ, ಬಾ, ನಾನೇ ಹಿಡ್ಕೊಳ್ತೀನಿ ಬಾ. ಬನ್ನಿ ಬಿಟ್ಟು ಬರ್ತೀನಿ ಬನ್ನಿ 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 ನೋಡಿ ನಿಮಗೆ ನೆಕ್ಸ್ಟ್ ಟೈಮ್ ಏನಾದರೂ ಡಿವೋರ್ಸ್ ಆದರೆ ನಮ್ಮನೆಗೆ ಬನ್ನಿ. ನಿಮಗೆ ಯಾವಾಗ ಡಿವೋರ್ಸ್ ಆಗತ್ತೆ ಅಂತ ನಾ ಕಾಯ್ತಾ ಇರ್ತೀನಿ. ಕಾಯ್ತಾ ಇರಲ್ಲ ಬಿಡೆ. ಓಕೆ ಡೋಂಟ್ ವರಿ. ನೀವು ಓಕೆ ಓಕೆ ನಾ ಹೋಗ್ಬರ್ತೀನಿ. ಹೋಗಿ ಬನ್ನಿ, ಮರಿಬೇಡಿ. ಡಿವೋರ್ಸ್ ಆದರೆ ಬಂದ್ಬಿಡಿ. ಬನ್ನಿ. ನಿನ್ಗಂತ ಕಚ್ಕುಳಿ ಕೊಡ್ತಾರೆ ಕಡೆ, ಕಚ್ಕುಳಿ ಕೊಡ್ತಾರೆ ಕಡೆ. ಯಾಕೆ 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 ನಾನೇನು ಮಾಡಿದೆ? ನಿಂಗೆ ನಾನು ಕ್ರಿಕೆಟ್ ಆಡು ಅನ್ನ. ಇಲ್ಲ ಕ್ರಿಕೆಟ್ ಆಡು ಅನ್ನ, ನಿನ್ಗೆ ವೈನ್ ಕುಡ್ಸು ಅನ್ನ, ಇಲ್ಲ ನಿಂಗೆ ಡಿಕ್ಕಿ ಡಿಕ್ಕಿ ಡ್ಯಾಶ್ ಹೊಡಿ ಅನ್ನ. ಇಲ್ಲ ಕಣೆ. ಆ ನಾಗಿನ್ ಡ್ಯಾನ್ಸ್ ಬೇರೆ. ಏನದು ಡ್ಯಾನ್ಸು? ಅಲ್ಲ ಕಣೆ, ನಾನೇನೇ ಮಾಡಿದೆ? ನೀನೇ ತಾನೇ ಹೇಳಿದ್ದು ಹೆಲ್ಪ್ ಮಾಡಕ್ಕಿರು ಅಂತ, ಅದಕ್ಕೆ ಹೆಲ್ಪ್ ಮಾಡಕ್ ನಾನಿದ್ದೆಪ್ಪ. ಕಚ್ಕಳಿ ಕೊಡ್ತಾಳೆ, ನಂಗೆ ಕಚ್ಕಳಿ ಕೊಡ್ತಾಳೆ, ನಂಗೆ ಕಚ್ಕಳಿ ಕೊಡ್ತಾಳೆ, ನಂಗೆ ಕಚ್ಕಳಿ ಕೊಡ್ತಾಳೆ. ಏನು ಗೊತ್ತಾ, ಪಾಪ ಅವಳಿಗೆ ಈಗ ತಾನೇ ಡಿವೋರ್ಸ್ ಆಗಿತ್ತಲ್ಲ, ಅವಳಿಗೆ ತುಂಬ ನೋವಾಗಿತ್ತು. ಅದನ್ನ ತೋರಿಸ್ಕೋಬಾರ್ದು, ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ಲು. ಅದಕ್ಕೆ ನಾನು ಸುಮ್ಮನೆ ಸಪೋರ್ಟ್ ಮಾಡ್ತಿದ್ದೆ. ಅದು ಅಲ್ಲದೆ ನಿನಗೆ ತುಂಬ ದಿವಸದಿಂದ ಹೊಟ್ಟೆ ಉರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದು ಇದಕ್ಕೆ ಈಗ ನನಗೆ ಟೈಮ್ ಸಿಕ್ತು. ನೋಡಿಲಿ, ನೋಡು, ನನ್ನನ್ನು ನೋಡು. ಐತಿನ ನಿನಗೆ ಮೋಸ ಮಾಡ್ಬೇಕಂತ ಹೇಳಿದ್ರೆ ನಿನ್ನ ಮುಂದೆನೆ ಮಾಡ್ತೀನಾ? ಓ ಹೌದಲ್ಲ, Yes. ನಾನೊಂದು ಅಡ್ಡಿ. ಸರಿ, ಆರ್ಟಿಸ್ಟ್ ಡ್ಯಾನ್ಸ್ ಮಾಡ್ತಾರೆ ಸರ್. ನಾಗಿನಿ ಡ್ಯಾನ್ಸ್. ಒಂದು ನಿಮಿಷ, ಮ್ಯೂಸಿಕ್. ಏನಾಯ್ತು ಬಂಬು? ಓ ಚಿನ್ನ, ಸೊಂಟ ಹಿಡ್ಕೊಬಿಟ್ಟಿದೆ ಕಣೆ. ಇನ್ಮೇಲೆ ನಾನು ಹೆಂಗೆ ಕ್ರಿಕೆಟ್ ಆಡ್ಲಿ? ಒಂದೇ ನಿಮಿಷ. ನನಗೆ ಈ ರಾಘವ್ ಪಕ್ಕ ನಿಂತ್ಕೊಳಕ್ ಒಂಥರ ಕಾಂಪ್ಲೆಕ್ಸ್ ಫೀಲ್ ಆಗುತ್ತೆ ಕಣೋ ನಿರಂಜನ್. ಇದೆ ಕುಟ್ಟು ನೋಡ್ತಾ ಇದ್ದೀನಿ ಪಿಚ್ ಸರಿ ಇದೆಯಾ ಅಂತ. ಕೇಳಿದ್ರೆ ನಾನೇ ಹೇಳ್ಕೊಡ್ತಿದ್ನಪ್ಪ, ಅದಕ್ಕೆಲ್ಲ ಬಿಟ್ಬಿಟ್ಟು ಇವನ್ ಹೇಳ್ಕೊಡಿ ಹೇಳ್ಕೊಡಿ. ಬ್ಯಾಟ್ ಹಿಡ್ಕೊಂಡು ದೂರ ದೂರ ನಿಂತ್ಕೊಂಡು ಆಟ ಆಡ್ಬೇಕು. ಓಕೆ, ಹಾ ಮತ್ತೆ ಫಾಸ್ಟ್ ಇದೆಯಪ್ಪ. ಇರ್ಲಿ. ನಾರಾಯಣ್ ಸರ್, ತುಂಬ ಸರಳವಾದ ಒಂದು ಆ್ಯಕ್ಟ್ನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ನೀವು 3 ಜನ ಎಂಟರ್ಟೈನ್ ಮಾಡಿದ್ರಿ. ಬಟ್ PK ಈ ಆ್ಯಕ್ಟಲ್ಲಿ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಮ್ಮ. ಭಾಳ ಚೆನ್ನಾಗಿತ್ತು ನಿನ್ನ ಪರ್ಫಾರ್ಮೆನ್ಸ್. ನಿನ್ನ ಹ್ಯೂಮರ್ ಟೈಮಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಇಮಿಟೇಟ್ ಮಾಡೋದು ಅವಳ ಥರನೇ, ರಾಘವೇಂದ್ರನ್ ಥರನೇ ಇಮಿಟೇಟ್ ಮಾಡ್ತಿದ್ದಲ್ಲ, ಅವೆಲ್ಲ ಭಾಳ ಚೆನ್ನಾಗಿತ್ತು. ನೀವು 3 ಜನ ಸೂಪರ್. ಓಕೆ, ಶುರುವಾಗಲಿ. ಶಿವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮ್ಯಾಮ್. ರಾಘವೇಂದ್ರ, ಮ್ಯಾಮ್ ದಿನೇ ದಿನೇ ನೀನು ಹುಡುಗಿಯಾಗಿ ಬದಲಾಗ್ಬಿಡ್ತಾ ಇದೆಯಾ ಅಂತ ನನಗೊಂಥರ ಭಯನೂ ಆಗ್ತಾ ಇದೆ, ಒಂಥರ ಖುಷಿನೂ ಆಗ್ತಾ ಇದೆ ಕಣೋ ರಾಘವೇಂದ್ರ. ನಿನ್ನ ಆ್ಯಟಿಟ್ಯೂಡು, ನಿನ್ನ ಸಾಂಗ್ ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಬಿಟ್ರಂತೂ ನಾನು ಬೆಟ್ ಮಾಡ್ತೀನಿ ನಿನ್ನ ಯಾರು ಹುಡುಗ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತೀಯ ಕಣೋ. ಇಟ್ ವಾಸ್ ಬ್ಯೂಟಿಫುಲ್ ಟು ವಾಚ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಜಗದೀಶ್ ಆ್ಯಸ್ ಯೂಶುವಲ್ ಡೈಲಾಗ್ನೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ. ನಿಮ್ಮ ಡೈಲಾಗ್ ಡೆಲಿವರಿ, ಟೈಮಿಂಗ್ಸು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ PK ತುಂಬ ಸುಂದರವಾಗಿ ಕಾಣ್ತಾ ಇದ್ರಿ, ತುಂಬ ಸುಂದರವಾಗಿ ಆ್ಯಕ್ಟ್ ಮಾಡಿದ್ರಿ. ಆಸ್ ಎ ಪರ್ಫಾರ್ಮರ್ ನೀವು 3 ಜನ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಗುಡ್ ಲಕ್. ಸೂಪರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕಾಲೇಜ್ ಕುಮಾರ ವಿಕ್ಕಿ. ಎಲ್ಲರೂ ಸೂಪರಾಗಿ ಮಾಡಿದ್ರಿ. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಹಾಗೆ ನೀವಿಬ್ರು ಹೇರ್ ಒರಿಜಿನಲ್ಲ ನಿಮ್ಮದು? ಹೌದು ಹೌದು. ನೀವು ಪಕ್ಕದವ್ರದ್ದು ವಿಗ್ ಅಲ್ಲ? ವಿಗ್ ಸರ್, ವಿಗ್. ನೀವು ಹೆಂಗೂ ಆ ಕೂದಲು ಇಲ್ದಿರೋ ಇನ್ನೇನೋ ಬಾಂಡ್ಲಿ ಆಗೋರ್ನ ಹೆಂಗೆ ಲವ್ ಮಾಡಿದ್ರಿ ಸ್ಕಿಟ್ಟಲ್ಲಿ? ಹಾಂ, ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿ ಮಾಡ್ತೀರಪ್ಪ. ನಮಗೆ ಭಯ ಆಗುತ್ತೆ. ನಾವು ಸಿನಿಮಾದಲ್ಲಿ ಕಟ್ ಹೇಳಿದ ತಕ್ಷಣ ಈ ಶಾರ್ಟ್ಗೊಂದು ಆ ಶಾರ್ಟ್ಗೊಂದು ಮಾಡಿ ಬಿಸಾಕ್ತೀವಿ. ನೀವು ಸಿಂಗಲ್ ಶಾರ್ಟಲ್ಲಿ. ಹಾಂ, ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಕಾಲೇಜ್ ಕೋರಿ. ಆಸ್ ಅ ಹೋಲ್ ಐ ಥಿಂಕ್ ದ ಸ್ಕಿಟ್ ವಾಸ್ ನೈಸ್. ಆದರೆ ಇನ್ನೂ ಹ್ಯೂಮರ್ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ ನಾನು ಅನ್ಕೊಂಡೆ. ಬಟ್ ಯಾ, ಇಟ್ ವಾಸ್ ಆಸ್ ಅ ಹೋಲ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು, thank you. ಥ್ಯಾಂಕ್ ಯು ಸಂಯುಕ್ತ. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಹೇಳು.
ನಾರಾಯಣ್ ಸರು ಶ್ರುತಿ ಮೇಡಮ್ಗೆ ಬರ್ಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ಖಂಡಿತವಾಗ್ಲು ಎಸ್ ಸರ್. ಏನ್ ಕೊಡ್ಬೇಕು? ಏನಪ್ಪ ಅದು ನಿಮ್ gift ಇಷ್ಟ. ಕೊಡ್ಬೇಕಾ ಇಲ್ವಾ ಅವರು? ಇನ್ಯಾವತ್ತೂ ಕೇಳ್ಬೇಡಿ ಶ್ರುತಿ ಅವರೇ, ನಿಮ್ ಬರ್ತ್ಡೇಗೆ ಮಾತ್ರ ಕೇಳಿ, ನಾನು ಅವತ್ತು ಮಾತ್ರ ಅಂತ ಹೇಳಿದ್ದು. ಎಕ್ಸಾಕ್ಟ್ಲಿ ಇದೇ ಮಾತನ್ನ ಬೇಕಾರೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ನಿಮಗೋಸ್ಕರ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಬರ್ತ್ಡೇ ದಿನ ಮಾಡ್ತೀನಿ. ನಿಮ್ ಡ್ಯಾನ್ಸ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ, ಎಷ್ಟು ಎಪಿಸೋಡ್ ಇಂದ ಕಾಯ್ತಾ ನೋಡಿ. ಇದ್ದೀನಿ. ಸರಿ ಬಾರಮ್ಮ ಹೋಗ್ಲತ್ಲಾಗ. ಈಗ ನೀವು ಉತ್ತಮ್ ಅವ್ರಿಗೆ ಏನ್ ಹೇಳಿದ್ರಿ, ನೀವೇ ಸಾಂಗ್ ಸೆಲೆಕ್ಟ್ ಮಾಡಿದ್ರಿ, ಆ ಸಾಂಗ್ ಹಾಕ್ಸಿದ್ರಿ. ಸರ್ ನಾನಲ್ಲ, ಆ ಸಾಂಗ್ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಅದನ್ನು ಹೇಳ್ತೀನಿ ಇವಾಗ. ಏನಿಲ್ಲ, ಅವರು ನಾನು ಆಕ್ಟ್ ಮಾಡಿ ಸಾಂಗ್ ಅದು ಭಾಮ ಸತ್ಯಭಾಮದು. ಆ ಸಾಂಗ್ ಶೂಟಿಂಗ್ ಮಾಡಬೇಕು, ಆ ಮಾಸ್ಟರ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ, ಡ್ಯಾನ್ಸ್ ಮಾಡಿಸಿ ಅಂತ. ನನಗಾಗದೇ ಇರೋದು 2 ವಿಷಯ, ಡ್ಯಾನ್ಸ್ ಮಾಡೋದು, 6 ಗಂಟೆ ಮೇಲೆ ಕೆಲಸ ಮಾಡೋದು. ಇದೆರಡೂ ನನಗಾಗಲ್ಲ. ಆ ಮಾಸ್ಟರ್ ಮೂವ್ಮೆಂಟ್ ಹೇಳ್ಕೊಡ್ತಾ ಇದೆ, ನನಗೆ ಮೂವ್ಮೆಂಟ್ ಬರ್ತಾ ಇಲ್ಲ, ನಿದ್ದೆ ಬರ್ತಾ ಇದೆ. ಸರಿ, ಆಮೇಲೆ ನೋಡಿದ್ರು ರಿಹರ್ಸಲ್ಲು. ಎದ್ದು ಬಂದ್ರು ಅವರೇ, ಬಂದ್ಬಿಟ್ಟು ಬಲಗೈ ಎಡಗೈ ಇಟ್ಕೊಂಡ್ರು. ಒಂದು ಹಿಂಗೆ ಹೇಳಿದ್ರು, ಹಂಗೆ ಹೇಳಿದ್ರು, ಡ್ಯಾನ್ಸ್ ಅವರೇ ಮಾಡಿಸ್ಬಿಟ್ರು ನನ್ನ. ಹಾಗೆ ಹೋಯ್ತು ಸರ್ ಡ್ಯಾನ್ಸ್. ಹಾಗೆ ಹೋಯ್ತು ಡ್ಯಾನ್ಸ್. ಈಗ ನೀವು ಅದು ನೋಡ್ಬೇಕು, ಬರಲೇಬೇಕು. ಬಹಳಷ್ಟು ಚರ್ಚೆಗಳ ನಂತರ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಈ ಒಂದು ಡ್ಯಾನ್ಸ್ ಅವ್ರು ಮಾಡಿದ್ದಲ್ಲ ಮಾಡಿಸಿದ್ದು ಅಂತ ಗೊತ್ತಾದ್ಮೇಲೆ ಶ್ರುತಿ ಮೇಡಮ್ ಅವರು ಬರಲೇಬೇಕು. ಮೇಡಮ್ ನಿಮ್ಗೆ ಹೆಂಗ್ ಅನಿಸ್ತು ಗಿಫ್ಟ್? ಸುಮ್ಮನೆ ನನಗೆ ಹೇಳಿದ್ದಷ್ಟೇ, ಅವರು ಶಾರ್ಟಲ್ಲಿ ಶ್ರುತಿ ಅವ್ರು ಹಿಂಗೆ ಆ್ಯಕ್ಟ್ ಮಾಡಿಸೋದ್ರು ಅಂತ. ಅದೆಲ್ಲೋ ಒಂದು 2-3 ಶಾರ್ಟಲ್ಲಿ ಇರ್ಬೋದು ಅಷ್ಟೇ. ಡೈರೆಕ್ಟರ್ ಸರ್ನ ನೀವು ಆ ಸಾಂಗಲ್ಲಿ, ಒರಿಜಿನಲ್ ಸಾಂಗಲ್ಲಿ ನೋಡ್ಬಿಟ್ರೆ ನನಗಿಂತಲೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರು. ಖಂಡಿತವಾಗ್ಲೂ ಇವಾಗ ನಾರಾಯಣ್ ಸರ್ ಅವರ ಕಂಚಿನ ಕಂಠದಲ್ಲಿ ಒಂದ್ ನಿಮಿಷ ಅವ್ರು ಅಲ್ಲಿ ಕುತ್ಕೊಂಡು ಹಾಡ್ತಾರಂತೆ. ಇರಿ ಮೇಡಮ್, ಇನ್ನೇನ್ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಬಂಪರ್ ಗಿಫ್ಟ್ ಆಗೋಯ್ತಲ್ಲ ಮೇಡಮ್ ನಿಮ್ ಬರ್ಡೇಗೆ. ಬಟ್ ನಿಜವಾಗ್ಲೂ ಥ್ಯಾಂಕ್ಸ್ ಟು ದ ಲವ್ಲಿ ಗಿಫ್ಟ್ಸ್. ಶೀತಲವಾದ ಬಹಳ ದಿನಗಳಿಂದ ನನಗೆ ಮನಸ್ಸಲ್ಲಿ ಒಂದು ಕಾಡುತ್ತಿದೆ. ಯಾಕಪ್ಪ ಒಂಥರ ಪೌರಾಣಿಕ ರೀತಿಲಿ ಬರ್ತಾ ಇದೆ ನಿನ್ ಡೈಲಾಗ್ಸ್ ಎಲ್ಲ? ಖಂಡಿತವಾಗಲೂ ಬಹಳ ದಿನಗಳಿಂದ ನನಗೆ ಒಂದು ಪೌರಾಣಿಕ ನಾಟಕ ನೋಡಬೇಕೆಂಬ ಆಸೆ ಒಳಗೆ ಎದ್ದು ಒಡಿತಾ ಇದೆ. ಯಪ್ಪ, ನಿನ್ನ ಆಸೆನ ಈಡೇರಿಸಬೇಕು ಅಂತಾನೆ ನಮ್ಮ ಜೋಗ್ ಕುಮಾರ ಸ್ವಾಮಿಗಳು ಪೌರಾಣಿಕ ನಾಟಕ ಮಾಡ್ತಾ ಇದಾರೆ. ನೋಡ್ಕೊಂಡ್ ಬರೋಣಲ್ಲ? ಖಂಡಿತವಾಗಲು. ಲೆಟ್ಸ್ ವೆಲ್ಕಮ್ ಜೋಗ್ ಕುಮಾರ ಸ್ವಾಮಿಗಳು ಆನ್ ಸ್ಟೇಜ್. ಇಷ್ಟು ಮರ್ಯಾದೆ ಇದ್ಯಾ ಪುಟ್ಕೋಸೆ ಮರ್ಯಾದೆ ಮೇಷ್ಟ್ರೆ? ಹೋಯ್ತಾ ನಿಮ್ಗೆ ಗೊತ್ತಾಗ್ತದೆ ಮೇಷ್ಟ್ರೆ. 10 ವರ್ಷ ಆದ್ಮೇಲೆ ನಮ್ಮೂರಿಗೆ ನಾಟಕ ಕಲ್ಸಕ್ ಬಂದಿದ್ದೀರಾ, ನಿಮ್ ಗುಂಡಿಗೆ ಮೆಚ್ಚಬೇಕು ಮೇಷ್ಟ್ರೆ. ಮೇಷ್ಟ್ರೆ, ಸುತ್ತ ತಳ್ಳಲಿ ನಮ್ ನಾಟಕ A1 ಆಗಿ ಬರ್ಬೇಕು ಅಂತ ರಿಹರ್ಸಲ್ಗೆ ಕಾಸ್ಟ್ಯೂಮ್ ಎಲ್ಲ ತರಿಸ್ಬಿಟ್ಟಿದ್ದೀನಿ. ಗೊಬ್ರ ನೀ ಶುರು ಮಾಡೋ. ಸನ್ಮಾನ ಮೇಷ್ಟ್ರೆ, ಆ ಕಿಸ್ಕಾಲ್ ಕೃಷ್ಣನ್ಗೆ ಹೇಳಿ ನೀವು ಸನ್ಮಾನ ಸಾಮಾನ್ ತಗ ಬೇಗ ಬಂದ್ಬಿಡ್ಲಾ ಅಂತ. ನೆಲ್ ಕಿಸ್ಕ ನಿಂತಿದ್ದಾನು. ಇರೋಲ್ಲ ಸಾಮಾನ್ ತಕೊಂಡ್ ಅಲ್ಲಿಂದ ಬರ್ಬಾರ್ದ? ಏನ್ಲದು ಕೈಯಲ್ಲಿ ಗಿರ್ಗಿಟ್ಲೆ ತಿರ್ಸ್ತಾ ಇದೀಯಾ? ಗಿರ್ಗಿಟ್ಲೆ ಅಲ್ಲ, ಚಕ್ರ ಬಿಡ್ತಾವ್ನಿ. ಬಿಡು ಚಕ್ರ ಸಮಯ ಗಂಟ ಬಿಡ್ತೀಯ. ಆಮೇಲೆ ಏನ್ ಬಿಟ್ಟಿ ನಿಮ್ಮ ಅಪ್ಪನ ಕಾಚಪೋಡಿ ಹಾಕೊಡು. ಬಿಗಡೆ ನಾಷ್ಟ ಚೇರ್ ಹಾಕೋ. ಬೇಡ ಬಿಡು, ಬೇಡ ಅಂತ ಬಿಡು. ಕುತ್ಕೊಳ್ಳಿ ತಗೊಳ್ಳಿ ಮೇಷ್ಟ್ರೆ, ಗುರು ಕಾಣಿಕೆ ಇದೆಲ್ಲ ಯಾಕೆ ಬೇಡ ಅಂತ ಕಣ. ಅಲ್ಲೇ ಕೊಡು. ಏನ್ಲ ಕಿಸ್ಗಾಲು, ಈಗಲೇ ಕೃಷ್ಣನ್ ವೇಷ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಲೇ, ಸುತ್ತ ತಳ್ಳಿಲಿ ನನ್ನ ಕೃಷ್ಣನ್ ಮಾಡೋನ್ ಯಾವನ್ಲ ಅವನೇ? ಅದು ಅಲ್ದೆ ನಮ್ಮ ಅಪ್ಪ ನಾನು ಕೃಷ್ಣ ಅಂತ ಹೆಸರಿಟ್ಟವನೆ, ಅದಕ್ಕೆ ನಾನೇ ಕಾಸ್ಟ್ಯೂಮ್ ಎಲ್ಲ ಹೊಲ್ಸ್ಕೊ ಬಂದ್ಬಿಟ್ಟಿವ್ನಿ. ನೀನ್ ನಾಟಕದಲ್ಲಿ ಏನ್ ಕಿಸ್ತಿದ್ಯಾ ಅಂತ ನಾವ್ ಕಾಣುವ? ಮೇಷ್ಟ್ರೆ ಕಿಸಿಬೇಡಿ, ಮುಚ್ಕೊಂಡ್ ನಮ್ ಪಾತ್ರ ಹಂಚಿ. ಒಳ್ಳೆ ಮರ್ಯಾದೆ ಕೊಟ್ಟೆ ಕಣ. ಇದ್ಯಾ ಪುಟ್ಕೋಸೆ ಮರ್ಯಾದೆ ಮೇಷ್ಟ್ರೆ? ಹೋಯ್ತಾ ನೋಡ್ತಾರೆ ಇನ್ನು ಹೆಂಗ್ ಕೊಡ್ತೀವಿ ಅಂತ. ಫಸ್ಟ್ ಪಾತ್ರ ಹಂಚಿ. ಹಂಗಾರೆ ಸಿಕಂಡಿ ಮಾಡು ನೀನು. ಏನಂದ್ರೆ ಸಿಕಂಡಿ ಮಾಡು ಅಂದೆ. ಮೆಟ್ಟು ಅಲ್ಲಿ ಬಿಟ್ಟಿದ್ರೆ ಇಲ್ಲಿ ಬಿಟ್ಟಿದ್ರೆ ಮೇಷ್ಟ್ರೆ? ಅಲ್ಲೇ ಅವೆ ತಕೊಂಡ್ 3 ರೇಟ್ ಹೊಡೆದ್ ಬಿಡಿ ಮೇಷ್ಟ್ರೆ. 15-20 ಸಾವಿರ ಖರ್ಚು ಮಾಡಿ ಸಿಕಂಡಿ ಪಾತ್ರವಂತೆ. ಅಲ್ಲಿ ಕುಂತ ನೋಡಿ ಮೂಸಂಡಿ ಅವನ್ಗ ಪಾತ್ರ ಕೊಡಿ. ಯಾಕ್ಲ ಮಾತ್ ಜಾಸ್ತಿ ಮಾಡ್ತಾ ಇದ್ಯಾ? ನನಗ್ ದುರ್ಯೋಧನ ಕೊಡಿ, ಕೊಟ್ಟು ಬಿಡಿ, ಉದುರಿಸ್ಬಿಡ್ತಾನವ. ಮಕ ನೋಡ್ಕ ಮಕ್ವಾ ಮೇಷ್ಟ್ರೆ. ಸೀನ್ರಿಗೆ ಲಕ್ಷ ಅಲ್ಲ 1.5 ಲಕ್ಷ ಖರ್ಚಾಗ್ಲಿ, ನಾನು ವಹಿಸ್ಕೊತೀನಿ. ದುರ್ಯೋಧನ ಪತ್ರ ನನ್ಗೇನೆ ಮೇಷ್ಟ್ರೆ. ನನಗ್ ದುರ್ಯೋಧನ ಅಪೋಸಿಟ್ ಭೀಮನ್ ಕೊಡಿ ಮೇಷ್ಟ್ರೆ, ನಂದು 1 ಲಕ್ಷ ಖರ್ಚಾಗ್ಲಿ. ಯಾಕ್ಲಾ ಲಕ್ಷ್ಮ ಮುದೆ ಮೊದ್ಲು ಅಂಗಡಿ ಬಾಕಿ ತೀರ್ಸೋಗು. ಅಷ್ಟೇ, ನನ್ನ ಹೆಂಡತಿಗೆ ನಾನು ಮಾತು ಕೊಟ್ಟಿನಿ, ಭೀಮನ್ನೇ ಮಾಡ್ತೀನಿ ಅಂತ. ನನಗೆ ಭೀಮ ಬೇಕೇ ಬೇಕು. ಮುಂದಕ್ಕೆ
ಬಗ್ಗು ಎಲ್ಲ ಪಟ್ಟಿದೆ ಕುಂಡಿಲಿ 2 ಫೋಟ್ ಬಾಡಿಲ್ಲ ಭೀಮನ್ ಮಾಡೋಣ ಅದ್ ನಮ್ಮಪ್ಪ ಮಾಡ್ತಿದ್ ಪಾತ್ರ ನನಗ್ ಬೇಕೇ ಬೇಕು. ಅದೆಲ್ಲ ಗೊತ್ತಿಲ್ಲ ಮೇಷ್ಟ್ರೆ. ತಲಾಂತರದಿಂದ ಭೀಮನ್ ಪಾತ್ರ ನಮ್ಮ ಅಪ್ಪ ಮಾಡ್ತಿದ್ದ, ಅಮ್ಮನ್ ಮಗ ನಾನು ಆ ಪಾತ್ರ ಮಾಡ್ತೀನಿ. ಮೇಷ್ಟ್ರೆ ಇವಂದ್ರಲ್ಲಿ ಎಷ್ಟು ಬಾಡದವು, ಇವನ್ ಬರೀ ಗುಂಟು ಮೂಳೆ. ಮೇಷ್ಟ್ರೆ ಅದೆಲ್ಲ ಗೊತ್ತಿಲ್ಲ, ಭೀಮನ್ ಪಾತ್ರ ನಾನೇ ಮಾಡ್ತೀನಿ. ನಾನು ಅದೇ ಅಪ್ಪಂಗ್ ಹುಟ್ಟಿರೋನು, ನನ್ಗೂ ಭೀಮ ಬೇಕೇ ಬೇಕು. ಅದೆಲ್ಲ ಗೊತ್ತಿಲ್ಲ ಕಣ್ಲ, ಭೀಮನ್ ಪಾತ್ರ ನಾನೇ ಮಾಡೋನು. ನಿನ್ಗೆ ಏರಿ ಕೆಳಗೆ ಹೊಡೆದ್ ಮರ್ತು ಬಿಟ್ಲಾ? ಮುಟ್ಟೆ ತಗೊಂಡ್ ನಾನು ಹೊಡೆದ್ ನೀವ್ ಮರ್ತು ಬಿಟ್ಟಲ್ಲ. ಮಾತಾಡ್ತಾ ಇದ್ದೀಕಲ್ಲ. ಇವ್ರಿಬ್ಬರಿಗೂ ಒಬ್ನೇ ಅಪ್ಪ. ನೀವಿಬ್ರು ಅಣ್ಣ ತಮ್ದಿರಲ್ಲ? ನೀನ್ ಅಣ್ಣನ? ಹೌದು. ನೀನ್ ಧರ್ಮರಾಯ ಮಾಡು. ಓಕೆ. ನೀನ್ ಭೀಮನ್ ಮಾಡ್ಲಾ? ನಾನು ನೀನ್ ದುಶ್ಯಾಸನ ಮಾಡು. ನಾನು ಶಕುನಿ ಮಾಡ್ಲಾ? ಫಿಸ್ಕಾಲ ನೀ ಏನ್ಲ ಮಾಡ್ತಾ ಇದ್ದಿ ಇಲ್ಲಿ? ಚಕ್ರ ಬಿಡ್ತಾವ್ನಿ. ಅಯ್ಯ ನಿನ್ ಮಕ್ಕಳ ಜೋರ್ ತುರ್ಕರಿ ಆಶೀರ್ವಾದ ತಗಬಾ. ಪ್ರಾರ್ಥನೆ ತಗೊಳ್ರಲ್ಲ ಎಲ್ಲ. ಆಯ್ತು ಮೇಷ್ಟ್ರೆ. ದರ್ಬಾರ್ ಸೀನ್ ತಗೊಳ್ರಲ್ಲ. ಚೆನ್ನಾಗ್ ಬಾರ್ಸೋ ಸಿಗಡಿ. ಬಲ 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 ಕರ್ತೀರಿ ಬಲ ಬಿರ್ನೆ ಬಲ. ನೀವ್ ಇಟ್ಕೊಳ್ಳಿ ಮೆಸನ್, ನೀವ್ ಇಟ್ಕೊಳ್ಳಿ. ಭೂಪತಿಯಕ್ಕೆ ಬಲ 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 ಅಲ್ಲ ಕಲಲು ಇಲ್ಲಾಡು ಅಂತ ನಾನು ಹೇಳ್ತಾ ಇರೋದು. ಅಲ್ಲಂತೆ ಕಳ್ಳ ಎಲ್ಲಾದ್ರೆ ನಡಿ ಹೇಳ. ಭೂಪತಿಯಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು 3ನೇ ಮನೆಗೆ ಹೋಗು ಅಂತ. ಅಷ್ಟೇ 2ನೇ ಮನೆಗೆ ಹೋದ್ರೆ ನಾನು ಹೆಂಡತಿ ಮೆಟ್ ತಗೊಂಡು ಹೊಡಿತಾಳೆ, ಇನ್ನು 3ನೇ ಮನೆಗೆ ನಾನು ಹೇಳ್ತಾ ಇರೋದು ಶ್ರುತಿ ಹಿಡ್ಕೊಂಡ್ ಆಡು ಅಂತ. ಏನಂದ್ರಿ ಮೆಷ್ಟೆ? ಶ್ರುತಿನ ಹಿಡ್ಕೊಂಡ್ ಆಡು ಅಂತ. ಕನ್ನಡದಲ್ಲಿ ಹೇಳಿ ಮೆಷ್ಟೆ. ಮೇಷ್ಟ್ರೆ ಇದೇ ನಾ 3ನೇ ಮನೆ. ಹೌದು. ಸಖತ್ತಾಗದೆ. 4ನೇ ಮನೆಯಲ್ಲಿ ನಿಮ್ಮ ಮಟ್ಟಿ ಕ್ವಾಣೆ ಇಲ್ಲ ಅದೇ ಪಟ್ಟಿದೆ. ದರ್ಬಾರ್ ಸೀನಲ್ಲಿ ನೀನೆಲ್ಲಿ ಬಂದು ಹೋಗಿ ಕೂತ್ಕಲ್ಲ ಅಲ್ಲಿ. ಆಯ್ತು ಬಿಡಿ ಮೇಷ್ಟ್ರೆ, ಗದೆ ಯುದ್ಧ ನಾನೇ ಮಾಡ್ತೀನಿ. ನಮ್ಮ ಮಟ್ಟೆ ಇದಿಂಗೆ ಗದೆ ಎತ್ತಕ್ ಹಾಕಿಲ್ಲ. ಹಾಕ್ಲಾ? ನನ್ ಗತೆ ನನ್ಗೆ ಎತ್ಕೊಳ್ಳೋದು ಗೊತ್ತು, ಅಮಿಕಂಗ್ ಕುಂತ್ಕೋ. ಕಂಡಿದ್ದಾರೆ ಬಿಡ್ಲಾ? ಸುಮ್ಮನೆ ಕೂತ್ಕೊಳ್ರಲ್ಲ. ನಮ್ಮಯ ರಾಜ್ಯದೋ ಪ್ರಜೆಗಳೆಲ್ಲರೂ ಮನೆಂಬಾಳುವರೇ ಸಹೋದರ. ಇಲ್ಲ ಮೇಷ್ಟ್ರೆ, ಪದ್ಯ ಇವಾಗ ಪದ್ಯ. ನಮ್ಮಯ ರಾಜ್ಯದೋ ಇಲ್ಲ 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 ಡೈಲಾಗೆ ಮೇಷ್ಟ್ರೆ. ಸಹೋದರ ಮರ್ತ್ಬಿಟ್ಟಿದ್ದೆ ಪದ್ಯನೇ ಮೇಷ್ಟ್ರೆ. ನೆಟ್ಟುನರ್ ತಕಲ್ಲ, ಅದ್ ತಕೊಂಡ್ರೆ ಇದು, ಇದ್ ತಕೊಂಡ್ರೆ ಅದು ಅಂತ ಹೇಳ್ತಾ ಇದೆ. ತಕತೀನಿ ಮೇಷ್ಟ್ರೆ, ತಕತೀನಿ. ಸಹೋದರ ಅಗ್ರಜ ಅನ್ನೋ ಅಗ್ರಜ. ಸಹೋದರ ಅಗ್ರಜ. ಮೇಷ್ಟ್ರೆ ಇವ್ ನನಗಿನ್ನ ಜೋರಾಗಿ ಮಾತಾಡ್ತಾನೆ. ಇಲ್ಲ ಅವನಿರ್ಬೇಕು, ನಾನಿರ್ಬೇಕಿಲ್ಲ, ನಾನು ಹೋಗ್ತೀನಿ. ಹೋಗು ಹೋಲೋ ಹೋಗಲೇ ಹೋಗ, ಆ ಪಾತ್ರ ನಾ ಮಾಡ್ತೀನಿ. ಹೋಗು. 1 ಲಕ್ಷ ಖರ್ಚು ಮಾಡಿ ಸೀನ್ರಿ ಹಾಕ್ಸಿವ್ನಿ, ಇವ್ನು ಮಾಡ್ತಾನಂತ. ಇವ್ನು ನಾನೇ ಮಾಡ್ತೀನಿ ಮೇಷ್ಟ್ರೆ, ತಕತೀನಿ ಬಿಡಿ. ಸಹೋದರ ಅಗ್ರಜ, ಈ ಊರಿನ ಪ್ರಜೆಗಳು ದೇಶದಲ್ಲಿ ಈ ಊರಿನ ಅಗ್ರಜ, ಈ ದೇಶದ ಅಗ್ರಜ ಅಗ್ರಜ, ಈ ಊರಿನ ದೇಶದ ಪ್ರಜೆಗಳನ್ನು ಕ್ಷೇಮದಿಂದ ದುರ್ಯೋಧನೇನಾ? ಇಲ್ಲೇ ತಾನೆ, ಮತ್ ಮುಚ್ಕೊಂಡು ಸುಮ್ಕೇರು. ಇವನು ಅಡಿತಾನೆ. ನೀನು ಅಲ್ಲೇ ಇಟ್ಕೋಗಿದ ಕೂತಲ್ಲ. ಈ ಊರಿನ ಪ್ರಜೆಗಳು ರಾಜ್ಯಗಳು ಎಲ್ಲ ಚೆನ್ನಾಗವ. ಮಾತಾಡ್ತಾನೆ ಇಲ್ಲ ಇವ. ಏನಾದ್ರು ಎಲ್ರು ಚೆನ್ನಾಗಿದ್ದಾರೆ, ಎಲ್ರು ಚೆನ್ನಾಗಿದ್ದಾರೆ. ಈ ಊರಿನ ಪ್ರಜೆಗಳ ಏನ್ಲ ಅಂದ? ಅಗ್ರಜ. ನೀನೇನ್ ನಮ್ಮ ಅಪ್ಪಂಗ್ ಹುಟ್ಟಿದ್ಲ? ಇಲ್ಲ ಕಲ, ನಿಮ್ ಚಿಕ್ಕಪ್ಪಂಗ್ ಹುಟ್ಟಿವ್ನು.
ಅಲ್ಲ ನಮ್ಮಪ್ಪಂಗ್ ಹುಡ್ತವನೆ ಮುಸುಂಡಿ ನನ್ ಮಗ ಸುಮ್ಮ ಕೂತವನೆ ನೀನೇ ಒಂದ ಕೇಳಕ್ಕೆ ಸಿಂಹ ಸುಮ್ನೆ ಕೂತಿದೆ ಅಂದ್ರೆ ಸಿನಿಮಾ ಡೈಲಾಗ್ ಎಲ್ಲ ಹೇಳಂಗಿಲ್ಲ. ಹುಡುಗ್ಮೇಲೆ ಯಾವ ಡೈಲಾಗ್ ಬೇಕಾದ್ರೂ ಹೇಳ್ಬೋದು. ಲೇ ನೀನ್ ನಮ್ಮ ಅಪ್ಪನ ಮಗ ಅಲ್ವೇನ್ಲ, ನೀನ್ ಬೈಲ ಅವನ್ಗೆ ಅವನಿಗೂ ಹುಡ್ತವನೆಲ್ಲ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾವ್ ನೀನ್ ಯಾವಂತ ಕೇಳಕ್ಕೆ ನೀನ್ ದರ್ಬಾರ್ ಸೀನಲ್ಲಿ ನೀವೆಲ್ಲಿ ಬಂದಿರಿ? ಅಮಿಕ ಕುಂತ್ಕೊಳ್ಳಿ ಅಲ್ಲಿ. ನಿನ್ ತಗಲ್ಲ. ತಪ್ಪಾಯ್ತು ಮೇಷ್ಟ್ರೆ, ಅಡ್ಡ ಬಿದ್ದೆ. ಒಳ್ಳೆ ಮರ್ಯಾದೆ ಕೊಟ್ಟೆ. ಇದ್ಯಾ ಪುಟ್ಕೋಸೆ ಮರ್ಯಾದೆ ಮೇಷ್ಟ್ರೆ, ಹೋಯ್ತಾ ನಿಮ್ಗೆ ಗೊತ್ತಾಗ್ತದೆ. ತಗೋ ಸಹೋದರ ಅಗ್ರಜ ಮಾವ ಸೆಕುನೆ. ಅಲ್ಲಿ ಹೋಗ್ತಾಗಲ್ಲ. ಬೇಸು ಡಿಗಿ ಬೇಸು ಬೇಸು. ಅವನೇ ಶಕುನೆ. ನನ್ನ 99 ಜನ ಸಹೋದರರನ್ನ ಅನ್ನ ನೀರು ಕೊಡದೆ ನನ್ನ ಕಣ್ಣು ಮುಂದೆ ನರಳಿ ನರಳಿ ಸಾಯಿಸಿ ಬಿಟ್ಟಿರಲ್ಲ ಪಾಂಡವರೇ. ಲೇ ಒಂದ್ ತುತ್ತು ಅನ್ನ ತಿನ್ನಕ್ಕೆ ಗತಿ ಇಲ್ಲ. 99 ಜನಕ್ಕೆ ಅನ್ನ ನೀರು ಎಲ್ಲಿಂದ ಕುತ್ಕೊಳ್ಳಲ್ಲ. ಲೇ ಅವರೆಲ್ಲ ಕಣ ಸಾಯಿಸಿದ್ದು ನಾವು. ಹೌದಾ? ನನ್ನ 99 ಜನ ಸಹೋದರರನ್ನ ಅನ್ನ ನೀರು ಕೊಡದೆ ನನ್ನ ಕಣ್ಣು ಮುಂದೆ ಲವಲವ ಲವಲವ ಅಂತ ಸಾಯಿಸಿ ಬಿಟ್ಟಿರಲ್ಲ ಕುರವೇಶ್ವರ. ನಾವು ಸಾಯಿಸಿದ್ ನಮ್ಗೆ ಹೇಳ್ತಾ ಇದೆಯಲ್ಲ, ಮುತ್ಕೊಂಡು ಹೋಗ್ಲಾ? ಅದು ಸ್ಮಶಾನ ಡೈಲಾಗ್. ಹೋಗ್ಲಾ ನೀನು? ಅಗ್ರಜ ಏನ್ಲ ಅರ್ಜೆಂಟ್ ಬಂದೈತ್ ಮೇಷ್ಟ್ರೆ. ಏನ್ ತಿಂದೆ? ಏನ್ ಕಳಂಗಾಗಿದ್ದದ ನಿನ್ಗೆ? ದರ್ಬಾರ್ ಸೀನ್ ಮುಗಿಸ್ಕೊಂಡು ಹೋಗು. ಕೂತ್ಕೋ ಈಗ. ಮೇಷ್ಟ್ರೆ ಯಾಕೋ ತಲೆ ಎಲ್ಲ ಹಿಡ್ಕೊಂಡತೆ. ಆ ರಂಬೆನ್ ಕರ್ಸ್ಬಿಡಿ ಮೇಷ್ಟ್ರೆ. ಕುರುಕ್ಷೇತ್ರದಲ್ಲಿ ಎಲ್ಲಿ ಬಂದಳ ರಂಬೆ? 2000 ಕೊಟ್ರೆ ರಂಬೆನು ಬರ್ತಾಳೆ, ಅವನು ಬರ್ತಾಳೆ. ಕರ್ಸಿ. ಹಂಗಾರೆ ರಾಧಿಕನ್ ಕರೆಸ್ತೀನಿ. 2000 ತಾನೆ? 500 ಕಡಿಮೆನೆ ಕೊಡು. ರಾಧಾ ಮೇಷ್ಟ್ರೆ ರೆಡಿ ಇದೆಯಾ? ಗುಮ್ಮ. ಏನು ಆ ಅಮ್ಮನ್ ಕರ್ಸಿದ್ದು ನಮ್ ಜೊತೆ ಕುಣಿಯಕ್ಕೆ? ಆ ಅಮ್ಮನೆ ಕುಣ್ಕೊಂಡು ಹೋಗಕ್ಕಲ್ಲ. ವಾಪಸ್ ಕರ್ಸಿ ಮೇಷ್ಟ್ರೆ. ಈಗ ಪದ ಕಲಿರಿ, ಡ್ಯಾನ್ಸ್ ಆಮೇಲೆ ಮಾಡೋರಿ. ಅಯ್ಯೋ ಮೇಷ್ಟ್ರೆ, ಪದ ಆಮೇಲೆ ಕಲಿಯುಮ, ಫಸ್ಟ್ ಡ್ಯಾನ್ಸ್ ಮಾಡಮ್ಮ ಮೇಷ್ಟ್ರೆ. ಕರ್ಸಿ ಕರ್ಸಿ. ರಾಧಾ ಮೇಷ್ಟ್ರೆ ಮುಗಿಸ್ತಾ? 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಕುಣಿತಾ ಬಾವ. ಮೇಷ್ಟ್ರೆ ಮೇಷ್ಟ್ರೆ ಇವಯ್ಯ ಕೈನೇ ಬಿಡ್ತಿಲ್ಲ ಡ್ಯಾನ್ಸ್ ಆಡಕ್ಕೆ. ಏಯ್ ಕೈ ಹಾಕ್ಲಾ ಬಿಡ್ತಾ ಇಲ್ಲ. ಅವಳೆ ಕೈ ಬಿಡು ಅಂದ್ಮೇಲೆ ಬಿಡ್ಲಾ ಕೈಯ? ಕೈ ಬಿಡ್ಲಾ ಮೇಷ್ಟ್ರೆ? 15-20 ಖರ್ಚು ಮಾಡಿದ್ವಿ, ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಬಾರ್ದಾ? ದೂರನೇ ಡ್ಯಾನ್ಸ್ ಮಾಡ್ತೀವಿ ಬಿಡು. ನೋಡಮ್ಮ 2 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಾಡು. ಸರಿ ಮೇಷ್ಟ್ರೆ. ಜೋಪಾನ. ಪ್ರಿಯೇ ಕೆತ್ತು ಹೊಡಿತೀನಿ ನಾನು ಮಗನೇ. 15,000 ಕೊಟ್ಟಿದ್ದೀನಿ ಇಲ್ಲಿ. 15,000 ಸಾಕಾಗ್ಲಿಲ್ವಾ? ಮೇಲೆ 2 ಕ್ವಿಂಟಲ್ ಭತ್ತ ಕೊಡ್ತೀನಿ ಬಿಡು. ಚೆನ್ನಾಗಿ ಟಚ್ ಕೊಡ್ಬೇಕು. ಏ ಧರ್ಮ ಇದು ಇಟ್ಕೊಳ್ಳ. ಡಿಸ್ಟರ್ಬೆನ್ಸ್ ಅದು. ಲೋ ನೀನ್ ಹೆಂಡ್ತಿ ಬಂದ್ರಿ ಏನ್ ಮಾಡಿಯಾ? ಈ ತಂಪತ್ತಲ್ಲ ಮೋಟುಳಿಗೆಡ್ನ ಯಾಕೆ ನಾನು ನೆನಪು ಮಾಡ್ತೀಯಾ ಮೇಷ್ಟ್ರೆ? ಪ್ರಿಯಾ ಕುರುಕ್ಷೇತ್ರ ಈಗ ಶುರು ಆಯ್ತೈತೆ. ಅಕ್ಕ ಅಕ್ಕ ಈ ಕಡೆ ಬಾಕೋ. ಪ್ರಿಯಾ ಅಯ್ಯೋ ಪ್ರಿಯಾ, ನಾನ್ ಸರಿಯಾಗಿ ಡ್ಯಾನ್ಸ್ ಆಡಿಲ್ವಾ? ನಾನ್ ಸರಿಯಾಗಿ ಟಚ್ ಅಪ್ ಕೊಟ್ಟಿಲ್ವಾ? ಪ್ರಿಯಾ ಅಯ್ಯೋ ತಂಗವ್ವ ಹೋಗವ್ವ. ತಂಗವ್ವ 2 ಕ್ವಿಂಟಲ್ ಭತ್ತ. ಅಯ್ಯೋ ಕೊಡ್ತೀನಿ ಕಾಣು ಹೋಗವ್ವ. ಪ್ರಿಯಾ ಆಯ್ತು ಮೂದೇವಿ ಆಟ ತಕ್ ಬಂದು ಕ್ಯಾಮೆ ನೋಡುವ ಅನ್ನೋದು ಬಿಟ್ಬಿಟ್ಟು ಇಲ್ಲಿ ಬಂದು ನವರಂಗಿ ಆಟ ಆಡಿಯಾ ನೀನು? 2 ಕ್ವಿಂಟಲ್ ಭತ್ತ ಬೇರೆ ಕೊಟ್ಟಿಯ ಭತ್ತ. ಅಯ್ಯೋ ಬತ್ತಕ್ಕೆ ಹೋದೆ ನೀನು. ಅಣ್ಣ 1.5 ಲಕ್ಷ ಕೊಟ್ಟು ಸ್ಟೇಜ್ ಹಾಕ್ಸ್ಕೊಡ್ತಾನೆ ನಾಟಕ ಆಡಕ್ಕೆ. ಅಯ್ಯೋ ನಿನ್ನ ಮಕ್ಕೆ ಹೀರೋ 2 ಐಕ್ಳಿಗೆ ಬಟ್ಟೆ ಪರ್ಸ ಯೋಗ್ಯತೆ ಇಲ್ಲ ನಿನ್ಗೆ. ನೀನು ಶಿಡ್ರಿ ಹಾಕ್ಸಿ. ಹೊಡಿಬೇಡ ಕಿಸ್ಕಾಲ್. ನೀನಾದ್ರೂ ಹೇಳಲು. ಅಕ್ಕ, ನಮ್ಮ ಅಣ್ಣನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ.
15,000 ಖರ್ಚು ಮಾಡಿ ಡ್ಯಾನ್ಸ್ ಮಾಡಕ್ ಲೇಡಿ ಡ್ಯಾನ್ಸರ್ ಕರ್ಸವನೆ. ಡಾನ್ಸ್ ಬಾರ್ಲಾ ನನ್ ಮುಂದೆ ಕುಣಿ ಬಾ ಕುಣಿ ನಾನ್ ಕುಣಿತಾ ಇರಲಮ್ಮೆ, ಇವ್ನ್ ಕುಣಿಬೇಕಾಗಿತ್ತು, ಇವ್ನ್ ತೋರಿಸ್ತಾ ಇದ್ದೆ ಅಷ್ಟೇ. ಬಂದ್ಬಿಡು ಅಕ್ಕ, ಈ ಒಮ್ಮನೆ ಬೇಕು ಅಂತ 50,000 ಎಕ್ಸ್ಟ್ರಾ ಕೊಟ್ಟು ಕರ್ಸನೆ ಡ್ಯಾನ್ಸ್ ಮಾಡಕ್ಕೆ. ಇದ್ಯಾಕ್ಲಾ ಎದ್ದ ತಕ್ಷಣ ನಿಂತಿ ನಾನ್ ಬ್ಯಾಡ್ವಾಗೋದ್ನ ಹೊಡಿಬೇಡ ಕಡೆ ನಿಲ್ಸ. ಅಪ್ಪಂಗ್ ಗುಡ್ದ ಧರ್ಮಣ್ಣ ಕರೆಕ್ಟ್ ಆಗಿ ಹೇಳ್ತಾನ ನೋಡು. ಹೇಳ. ನೀನ್ ಹೇಳು ಧರ್ಮಣ್ಣ. ಹೊಡಿಲ ಕೈಯ ಲೋ ಮೊಟ್ಟಳ್ಳಿ ಗಡ್ಡೆ ಅಂದ್ರೆ ಇವಳೆಯ. ಇನ್ನೇನು ಮಾತಾಡಲ್ಲ ಸೀಗಡಿ. 10 ವರ್ಷ ಆದ್ಮೇಲೆ ಭೀಮನ್ ಮಾಡ್ತಾವನೆ, ಇದ್ಯಾಕೆ ಹಿಂಗ್ ಆಡ್ತಾ ಇದೀಯ? ಒಸಿ ಮುಂದಕ್ ಬರ್ಲಾ. ನೀನು ಭೀಮನ್ ಪಾಲ್ಟ್ ಮಾಡಿಯಾ? ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇವಾಗ. ಅಮ್ಮ ಕುಳ್ಳಿ ಅವನು ದುರ್ಯೋಧನ ಮಾಡ್ತಾನೆ, ಒಂದ್ ಸ್ವಲ್ಪ ಮರ್ಯಾದೆ ಕೊಡಮ್ಮ. ಅಯ್ಯ ನಿನ್ನ ಮಕ್ಕೆ ದನ ತರ ಕಟ್ಟಮ್ಮ, ಕಸ ಸುರಿಮ ಅನ್ನೋದ್ ಬಿಟ್ಬಿಟ್ಟು ಇಲ್ಲಿ ಬಂದ್ ದರ್ಬಾರ್ ಮಾಡಿಯಾ? ಅಮ್ಮ ಹಂಗಲ್ಲ, ಒಂದ್ ಸ್ವಲ್ಪ ಹೇಳಕ್ ಕೇಳು ವಸಿಯ. ಯೋ ಹಂಗೂ ಅಲ್ಲ ಹಿಂಗೂ ಅಲ್ಲ, ಏನ್ ಕೇಳೋದು ಅಲ್ಲ. ಒತ್ತಾರೆಯಿಂದ ಕ್ಯಾಮೆ ಮಾಡ್ಕೊ ಬಂದು ಉಸಪ್ಪ ಅಂತ ಇಲ್ಲಿ ಬಂದ್ ಟಿವಿ ನೋಡ್ತಿದ್ರೆ ಇವಯ್ಯ ಯಾವ್ದಿದ್ದು ಪೆಟ್ಕೆ ಇಟ್ಕೊಂಡು ಕುಯ್ಯಾಟ ಕುಯ್ಸೋನಲ್ಲ. 10 ವರ್ಷದಿಂದ ನೆಮ್ಮದಿ ಕೂತಿದ್ವೋ ಕಣಪ್ಪ ಟಿವಿ ನೋಡ್ಕೊಂಡು. ಇವನ್ ನಿಮಗಲ್ಲ ರೀ, ನಿಮ್ಮನ್ ಕರ್ಸಿದ್ರಲ್ಲ ಇವ ಇಟ್ಲು ಅಮ್ಮೆ ನೀನ್ ಅಟ್ಟಿ ತಕೋಗಮ್ಮೆ, ನಾ ಬತ್ತೀನಿ. ಬಾ ಬಾ, ಯಾವಾಗ ಬತ್ತೆ ನಾನು ನೋಡ್ತೀನಿ. ಲೇ ಇವತ್ತು ಮೋಟ್ ಪರ್ಕೆ ತಕೊಂಡು ನಿನ್ನ ಮಕ್ವ ಕೆರಿಲಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ್ ಗುಟ್ಟಿದ್ ಮಗ್ಲೇ ಅಲ್ಲತ್ತಲ್ಲ. ಬಾರ್ಲ ಅವನ ಬತ್ತೀನಿ. ಪ್ರಿಯಾ ಮೇಷ್ಟ್ರೆ, ಅಲ್ಲಿ ಕ್ಯಾರ ಒಂದಲ್ಲಿ ಕುಂತಿರೋ ಬತ್ತೀನಿ. ಸರಿ ಗೊತ್ತಿಲ್ಲ, ಸಣ್ಣಾನು ನೀ ಶುರು ಮಾಡಿ ಮೇಷ್ಟ. ಶುರು ಮಾಡ್ತೀನಿ ಶುರು ಮಾಡಿ ಮೇಷ್ಟ, ಮಾಡ್ತೀನಿ ಶುರು ಮಾಡಿ ಮೇಷ್ಟ್ರೆ. ನೀನು ಹೇಳಂಗ ಆಗ್ಬಿಟ್ಟ ನನಗೆ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಮೇಷ್ಟ್ರೆ? ಶುರು ಮಾಡಿ. ಮಾಡ್ತೀನಿ ಎಷ್ಟು ಮಾತಾಡ್ತಿರ್ಬೇಕು, ಶುರು ಮಾಡಿ ಮೇಷ್ಟ್ರೆ. ನೀನೇನು ಹೇಳಿಕಿಲ್ವಪ್ಪ? ನನಗೆ ಅರ್ಜೆಂಟ್ ಬಂದೈತಿ ಮೇಷ್ಟ್ರೆ. ಮಕ್ಕೆ ಮುಂದೆ ಸೀನ್ ತಗಲ್ಲ. ಬಲ ಬಲ ಭೀಮ ಬಾರ ಬಾರ, ನೀನೇ ಮಾಡ್ಬಾರ ದುರ್ಯೋಧನ, ನೀನೇ ಮಾಡ್ಬಾರ. ಸಹೋದರ ಅಗ್ರಜ ಯಾರಾದ್ರೂ ಬತ್ತವ್ರೆ ನೋಡು. ಕಿಸ್ಗಾಲ್ ಬತ್ತವನೆ ಬಂದ ಕುರವೇಶ್ವರ. ಕುರವೇಶ್ವರ ಕತೆ ತಗೊಂಡು ಹೊಡಿತೀನಿ. ಕುರವೇಶ್ವರ ಅಲ್ಲ ಕಣದು, ಕೌರವೇಶ್ವರ. ತಗರ್ಲ ಡೈಲಾಗ್ ನಾನೇ ತಗೊಳ್ಳನೆ, ನಮ್ಮ ಅಣ್ಣ ಅನ್ಸ್ಕೊಂಡು ಅವನೇ ತಗೊಳ್ಳಿ. ನಾನೇ ಅವ್ನು ಹೇಳಿದ್ಬಿಟ್ಟೆ, ನಾನೇ ತಗೊಳ್ಳಿ. ಮೊದ್ಲು ಅವ್ನು ತಗೊಳ್ಳಿ ಮೇಷ್ಟ್ರೆ. ನಾನ್ ತಗೊಳಕಿಲ್ಲ ಮೇಷ್ಟ್ರೆ. ನಾನು ತಗೊಳಕಿಲ್ಲ ಮೇಷ್ಟ್ರೆ. ನಾನ್ ತಗತೀನಿ ಬಿಡು. ತಗೋತೀನಿ ಮೇಷ್ಟ್ರೆ. ತಗಲ ಸುಮ್ಕೆ. ಲೋ ಕಿಸ್ಗಾಲು, ನೀನು ಬಂದಿದ್ರು ಎಷ್ಟು ದೌಲತ್ತು ಇವನಿಗೆ. ಬೀಡಿ ಸೈಕನ್ ಬೇರೆ ಕುಂತವನಲ್ಲ, ನೋಡ್ತಾ ಇರಿ ಇವನಿಗೆ ಏನು ಮಾಡ್ತೀನಿ ಅಂತ. ಶೀಘ್ರ ದುರ್ಯೋಧನ ಒಂದ್ ಬೀಡಿ ಇದ್ರು ಕೊಡ್ಲಾ? ಏಯ್ ಇಲ್ಲಿ ಸಿಗರೇಟ್ ಅದೇ ಬಾ ಕೊಡ್ತೀನಿ. ಬೇಡ 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 ಬೇಡ. ಏಯ್ ತಗಲ. ನಾನ್ ಬಂದು ಕಾಲ್ ತಟ್ಟಾಗ ನೀನ್ ಬೀಳ್ಬೇಕು ಕಣ. ನಾನು ಯಾಕಲ ಬೀಳೋಣ? ನನ್ನ ಹೆಂಡತಿಗೆ ಹಾಕೊಡ್ಲಿಲ್ವ? ನಾನು ಬೀಳಲ್ಲ ಮೇಷ್ಟ್ರೆ. ನಾನ್ ಬಂದು ಕಾಲ್ ಒತ್ತಾಗ ಅವ್ನ್ ಬೀಳ್ಬೇಕು ಮೇಷ್ಟ್ರೆ. ಅವ್ನ್ ಬೀಳ್ಲಿಲ್ಲ ಅಂದ್ರೆ ನಾನೇನ್ ಮಾಡಂದ? ಮುನ್ಲು ಸೀನ್ ತಕೋ. ಅದೆಲ್ಲ ಗೊತ್ತಿಲ್ಲ, ನೀನ್ ಬೀಳ್ಬೇಕು ಕೆಲ. ಬೀಳಲ್ಲ ಕಳ ನಾನು. ಯಾಕೋ ಬೀಳಲ್ಲ? ನಾನ್ ಬೀಳಲ್ಲ. ಯಾಕೋ ಬೀಳಲ್ಲ? ಕತೆ ಅಲ್ಲದೆ ನೀನ್ ಬೀಳ್ಬೇಕು. ಖಾತೆಯಲ್ಲಿ ಇರ್ಬೋದು ಕಣ. 1.5 ಲಕ್ಷ ಕೊಟ್ಟು ಸೀರೆ ಹಾಕ್ಸಿದೆ. ನಾನೇ ಬೀಳ್ಲಿ? ನಿನ್ನ ಲಕ್ಷ ಅಲ್ದು 1000 ಕೊಡ. ಬೀಳ್ಬೇಕು. ಬೀಳಲ್ಲ ಕಳ. ಹಿಂಗಿರಲ್ಲ ಮೇಷ್ಟೆ. ಈ ಸೀನೆ ಬೇಡ, ಗದೈದಕ್ಕೋ ನಡ್ರಿ. ಏನೋ ದೊಡ್ಡ ದುರ್ಯೋಧನ, ನೀನು ಸೋಂಪೆ ಪ್ರಮಾಣದಲ್ಲಿ ಕೂತ್ಕೊಂಡ್ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಬಾರ್ಲಾ ಆಚೆಗೆ. ಕಪಿ ಮುದವೆ, ಅದು ಸೈನ್ಸ್ ಪಾಯನ ಅಲ್ಲ, ವೈಶಂಪಾಯನ ಸರೋವರ. ಲವ್ ಕಿಸ್ಗಾಲು,
ಅಮ್ಮಿಕನ್ ಕುಂತಿರೋನೆ ಸುಮ್ಮ ಕುಂತವನೆ ನಿಂದೆಯಿಂದ ಇಲ್ಲಿ ಕಡ್ಡಿ ಆಡ್ತದೆ ಹೋಲ ಲೇ ಅದು ಕೊನೆ ಸೀನು ಕಲ ಮೇಷ್ಟ್ರೆ ಹೇಳಿ ಮೇಷ್ಟ್ರೆ. ಏನ್ ಹೇಳನಿ ಎಲ್ಲ ನೀನೇ ಹೇಳ್ತಾ ಕುಂತಿದ್ಯಲ್ಲ, ಏನ್ ಹೇಳನ? ತಗಲ ಮುಂದಕ್ಕೆ ಮೇಷ್ಟ್ರೆ ನಾ ಇದ್ದಕ್ಕೆ ಹೋಗಿ ಬರ್ಲಾ? ನೋಡು ಏನ್ ಮಾಡ್ತೀಯ ಅಂತ. ನೀವ್ ಇಟ್ಕೊಳ್ಳಿ ಮೇಷ್ಟ್ರೆ. ಭುಜ ಬಲ ಸೌರದಿ ನಮಗೆ ಮೇರೆ ಬರು ಸಮಾನರ ಹರಿಹರು ಸರಿ ಸಮರು ಬಲ ಬಲ ಹತಮ ಕೌರವರ ಸದೆ ಬಡವೀಗ ಹತಮ ಕೌರವರ ಸದೆ ಬಡಿವೀಗ ಎಳಗೊದ್ದಿ ತಕ ನಿನ್ನ ತಲೆಯನ್ನು ಪಡವೆ. ಮೇಷ್ಟ್ರೆ ಏನ್ ರಾಗ ಅಬ್ಬಾ ಸಕದಾಗರ್ಬೇಕಲ್ಲ. ತಪ್ಪಾಯ್ತು ಮೇಷ್ಟ್ರೆ. ಇನ್ನೊಂದ್ಸಲ ಹೇಳು. ನಮ್ ತಮ್ಮ ಮೇಷ್ಟ್ರೆ. ಗೊತ್ತಾಯ್ತು. ಹತಮ ಕೌರವರ ಸದೆ ಬಡಿವೀಗ ಎಳಗುದ್ಲಿ ತಕ ನಿನ್ನ ತಲೆಯನ್ನು ಒಡವೆ. ಬಲ 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 ಎಳೆ ಕೂದ್ಲಿ ತಕಂದೆ. ಅಯ್ಯೋ ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು. ನೆಟ್ಟು ನೇರವಾಗಿ ಆಡೋದ್ ಕಲಿಯಪಟ್ಟೆವ. ಆಯ್ತು ಮೇಷ್ಟ್ರೆ. ಏನ್ ತಕಂದ್ರು ಹಿಂಗೆ ಮಾಡ್ತಾರಲ್ಲ ನೀವು. ಯುದ್ಧ ಸಿನ್ ತಗರ್ಲ. ಆಯ್ತು ಮೇಷ್ಟ್ರೆ. ಸೀಗಡಿ ರೆಡಿಯಾ? ಬಿಡಿದ್ರೆ ಕೂಡ ಯಾವಂತ ಮೇಷ್ಟ್ರೆ ಏನು ಈ ನನ್ ಮಕ್ಳಿಗೆ ಗದ ಇದ್ದ ಆಡಕ್ ಬರಕಿಲ್ಲ. ನಾನ್ ಸೀನ್ ತಗೊಳ್ಳಿ ಸೀರೆ ಹೇಳೋದು. ಓ ಈಗೆದ್ದ ಅದಕ್ಕೆ ಸೀರೆ ಎಳೆದ್ ಬೇಕು ಅಂತ ಕೇಳ್ತಾ ಇದ್ದೆ. ಕರ್ಸಣ ಎದ್ನೇಡ್ರಲ್ಲ ನಿಮ್ ಜಾಕೆ. ಬಲ ಭೀಮಾ ಬಲ ಸೈಡ್ ಬರ. ಅವ ರಾಗಿಣಿ ಏ ಅಲ್ಲೇ ಶುರು ಹೊಚ್ಕೊಬಿಟ್ಟೆ ಹೆಂಗೆ? ಹಾ ನೀನೊಂದ್ಸಲ ಗುಮ್ಮು. ಏ ಚಿಕ್ಕ ಹುಡುಗಿ ಸುಮ್ಮನಿರ್ಲ ಕದೆ ನೋಡಿ ಎದ್ಗಿದ್ರಕಂದಳು. ಅವ್ರ ಅಪ್ಪನಿಗೆ ಒಪ್ಸಿ ಕರ್ಕ ಬಂದಿವನೆ. ಮೇಷ್ಟ್ರೆ ಇವಳು ಸೀರೆನೇ ಹಾಕ ಬಂದಿಲ್ಲ, ಏನ್ ಹೇಳಿಲಿ? ಮೇಷ್ಟ್ರೆ ನಾನು ಸೀರೆ ಏನ್ ನಾಟಕ ದಿನ ಹಾಕಂತೀನಿ. ಇವತ್ತೇನು ಡ್ಯಾನ್ಸ್ ಅದೇ ಅಂದ್ರಲ್ಲ, ಅದಕ್ಕೆ ಈ ಡ್ರೆಸ್ ಹಾಕೊಂಬಂದೀನಿ. ಹಂಗಂದ್ರೆ ಫಸ್ಟ್ ಡ್ಯಾನ್ಸ್ ಮಾಡುವ ಮೇಷ್ಟ್ರೆ, ಆಮೇಲೆ ಸೀರೆ ಹೇಳಿ. ಮತ್ತೆ ಏತ್ಕೊಳಂಗ ಆಗದೆ ಎಲ್ಲ ಹೋಗ್ಬೇಕು ಅಂತಿದೆ. ತಗಳ ಮುಕ್ಕ 1.5 ಲಕ್ಷ ಖರ್ಚು ಮಾಡಿ ಸೀನ್ರಿ ಹಾಕ್ಸಿವ್ನಿ. ನಾನೇ ಕುಣಿತೀನಿ. ನಾನು ರೂಲ್ಸ್ ಪ್ರಕಾರ ನಾನ್ ಸೀರೆ ಹೇಳಿಬೇಕು. ರೂಲ್ಸ್ ನಿಮ್ಮ ಅಪ್ ಮಾಡವನೆಲ್ಲ ಸುಮ್ಮನೆ ಇರ್ಲ. ನಾನು ಹೇಳಿಬೇಕು ಕಲ. ಇವಾಗ ಕೊಟ್ಟ ಅಂದ್ರೆ ಅಷ್ಟೇ ನೋಡು. ಬಮ್ಮಿಲಿ ಓದ್ ನಾಟಕದಲ್ಲಿ 5,000 ಕೊಟ್ನಲ್ಲ, ಕೊಟ್ಬಿಟ್ಟು ಹೋಗಿಲ್ವಲ್ಲ ಯಾಕೆ? ಏನ್ ನಾಟಕ ಪೇಮೆಂಟ್ ಆದ್ಮೇಲೆ ಆ ರೊಕ್ಕ ತೆಗೆದು ನಿನ್ ಮುಖದಲ್ಲಿ ಎಸಿತೀನಿ ತಗೋ. ಎಸಿ ಬೇಡ, ಅದ್ರ ಜೊತೆ 5,000 ಕೊಡ್ತೀನಿ. ನನ್ನ ಮಗನ ಜೊತೆ ಮಾತ್ರ ಕುಣಿಬೇಡ. ಏನ್ಲ ಮಾತಾಡ್ತಾ ಇದ್ಯಾ? ಲೋ ಕ್ಯಾರೆಕ್ಟರ್ ನಾನು ನೆಡ್ತಿಕಲ್ಲ ಇವಳು, ಅದಕ್ಕೆ ಮಾತಾಡ್ಕತೀನಿ. ನೀನೇ ಅವ್ನು ಕೇಳಕ್ಕೆ. ಜೂಜಲ್ಲಿ ಆಗ್ಲೇ ಸೋತಿದ್ರೆ ಸುಮ್ಮನೆ ಇರ್ಲ. ಜೂಜ್ ಹೋಗ್ಲಿ, ಈಗ ಇಬ್ರು ಹೊಸ ಕತೆ ಶುರು ಆಗುತ್ತೆ ನೋಡು. ಏನು ನೋಡಲ್ಲಿ ಹೊಸ ಕತೆ. ನಿಂದೇನ್ಲ ಇಲ್ಲೇ ಚಡಿಗೆ ಬರ ನೀನು. ಏನ್ಲ ಮಾತಾಡ್ತಾ ಇದ್ಯಾ ನೀನು? ಯಾಕೆ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬಾರ್ತಾನ? 1.5 ಲಕ್ಷ ಕೊಟ್ಟು ಸೀನ್ರಿ ಹಾಕ್ಸಿದ್ದೀನಿ. 1.5 ಲಕ್ಷ ಹಾಕಿ ಕೊಟ್ಟಿದ್ಯಾ? ನೋಡು ಅಲ್ಲೋಡು. ಕಿಸ್ಗಾಲೋ ಏನ ಏನ್ಲ ಆಗ್ಬೇಕು ಹೇಳಿ ನಿನ್ಗೆ? ಮುಂದಿನ ಸೀನಲ್ಲಿ ನಾನು ಹೆಂಡತಿ ಆಗ್ಬೇಕು. ಈ ಸೀನಲ್ಲಿ ಏನ್ಲ? ನಿಲ್ಲಿಸ್ರಲ್ಲ, ಬರ್ತಾ ಇದ್ದ ಬರೀ ಜಗಳನೇ ಆಯ್ತು. ಬಾ ನಾವಿಬ್ರು ಇಲ್ಲಿ ಡ್ಯಾನ್ಸ್ ಮಾಡೋಣ. ಈಗೇನ್ ಡ್ಯಾನ್ಸ್ ಮಾಡ್ಬೇಕಲ್ವ್ರಲ್ಲ? ಮಾಡ್ತಾಳೆ ಸುಮ್ಮನಿರ್ಲ. ಆಕೆ ಬೇಸ್ರೆ ರಾಗಿಣಿ ಹಂಗೆ ಒಂದ್ ಸ್ವಲ್ಪ ಭಾಳ ಚೆನ್ನಾಗಿ ಮಾಡ್ಬೇಕಲ್ಲ. ಚೆನ್ನಾಗಿ ಮಾಡಿದ್ರಿ ನಿಜವಾಗ್ಲು. ನೀನ್ ದುರ್ಯೋಧನ ಅಲ್ವಾ? ಸಾಕದಾಗಿ ಮಾಡಿದೆ ಬಿಡ. ನಿಮ್ಮ ಏಕ್ತಿಗೆ ಬೆಂಕಿ ಹಾಕಾರ ನಿಮ್ಮಂತರ ಇರೋದ್ರಿಂದ ಕಲ ಇವತ್ತು ನಾಟಕದ ಕಲೆ ಅನ್ನೋದು ಇವತ್ತು ಬೀದಿಗೆ ಬಂದ್ಬಿಟ್ಟಿರೋದು. ಏನ್ ಅನ್ಕೊಬಿಟ್ಟಿದ್ರಲ್ಲ ಕಲೆ ಅಂದ್ರೆ ನೀವು? ಇವತ್ತು ಕಲೆ ಇವತ್ತು ಎಲ್ಲರ ದೇಶದಲ್ಲಿ ಇದ್ದದ ಯಾಕಿಲ್ಲ? ನಿಮ್ಮಂತ ಅಪಪೋಲಿಗಳಿಂದ ನಿಮ್ಮೂರಿಗೆ ಭಾಳ ಮಂತನಸ್ರು ಅಂತ ಬಂದೆ ನಾಟಕ ಕಲ್ಸೋಣ ಅಂತ. ಒಳ್ಳೆ ಮರ್ಯಾದೆ ಕೊಟ್ರಿ ನನಗೆ. ನೀವು ಬೇಡ, ನಿಮ್ಮ ಸಹವಾಸನೂ ಬೇಡ. ಈ ಊರಿಗೆ ಬಂದಕ್ಕೆ ನಾನು ಚಪ್ಪಲಿ ತಗೊಂಡು ನಾನೇ ಹೊಡ್ಕ ಬಿಡ್ಬೇಕು. ತಪ್ಪಾಯ್ತು ಮೇಷ್ಟ್ರೆ, ತಪ್ಪಾಯ್ತು ಮೇಷ್ಟ್ರೆ. ಹೆಂಗ ಬಂದು ತಪ್ಪಿಗೆ ಮಂಗಳ ಆಡಿ ಮುಕ್ತಾಯ ಮಾಡಿ. ಆಯ್ತು ಮೇಷ್ಟ್ರೆ. ಆಯ್ತು ಮೇಷ್ಟ್ರೆ ಬರೋ. ಯಾರು ಬಲ್ಲರು ನಿನ್ನ ಎಡಭುಜದ ಪರಾಕ್ರಮ? ಮೇಷ್ಟ್ರೆ ಇದು ಕುರುಕ್ಷೇತ್ರದಲ್ಲಿ ಬರಲ್ಲ. ಬರಕಿಲ್ವಾ? ಬರಕ್ಕಿಲ್ಲ. ಜಗಸ್ನ ಕೇಳಿ ಮತ್ತೇನು ಅಂತ. ತುಂಬ ಫ್ರೆಶ್ ಆಗಿತ್ತು ನಮ್ಮ ಕಣ್ಣಿಗೆ. ಈ ವೇದಿಕೆ ಮೇಲೆ ಈ ಥರದ್ದೊಂದು ಅಟ್ಮಾಸ್ಫಿಯರು, ಈ ಥರದ್ದೊಂದು ಕಾನ್ಸೆಪ್ಟು, ಇದನ್ನ ಬರೆದು ರಿಹರ್ಸಲ್ ಮಾಡೋದೇ ತುಂಬ ಕಷ್ಟ. ಯಾಕಂದ್ರೆ ಇಷ್ಟು ಜನ ಕಲಾವಿದರನ್ನ ಆಯಾ ಟೈಮಿಂಗ್ಸ್ಗಳಲ್ಲೇ ಅವರನ್ನು ಕರೆಕ್ಟಾಗಿ ತಂದು ಕೂರಿಸೋದಿದೆಯಲ್ಲ, ದೊಡ್ಡ ಸಾಹಸ ಅದು. ಹಾಗಾಗಿ ನಾನು ನವೀನ್ಗೆ ಮತ್ತು ರವಿಕಿರಣ್ಗೆ ತುಂಬ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಬಟ್ ನಂಗೆ ತುಂಬ ಖುಷಿಯಾಗಿದ್ದು, ಚಂದ್ರಪ್ರಭಾ ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತೀರಾ ನೀವು? ನಮ್ಮ ಸೈಡ್ ಎಲ್ಲ ಪೌರಾಣಿಕ ನಾಟಕಗಳು ಜಾಸ್ತಿ ಸರ್.
ನಾಟಕ ಆದಾಗ ಅವ್ರ ಜೊತೆ ಹೊರಟೋಗ್ಬಿಡುವೆ ಸರ್, ಅದು ನೋಡಿ. ಅಲ್ಲ, ಅದು ಕ್ಲೀನಾಗಿ ಆ ಮನೆಗಳ ಮೇಲೆ ಬೆರಳಾಡ್ಸೋದಿಲ್ಲ, ತುಂಬ ಕಷ್ಟ ರೀ. ಅದು ತುಂಬ ಶುದ್ಧವಾಗಿತ್ತು. ಥ್ಯಾಂಕ್ ಯು ಸರ್. ಶ್ರುತಿ ಶುದ್ಧವಾಗಿತ್ತು ಅಂತೀನಿ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿತ್ತು. ಆಮೇಲೆ ನಮ್ಮ ಶಿವು ತಬಲಾ ನುಡಿಸಿದ್ದು ಬರುತ್ತೆ ನಿಮಗೆ? ಹ್ಞೂ ಸರ್. ನೋಡಪ್ಪ, ಏನು ನಮಗೆ ಗೊತ್ತೇ ಆಗಲ್ಲ ಯಾರಲ್ಲಿ ಏನೇನು ಪ್ರತಿಭೆಗಳಿದೆ ಅಂತ. ಬಟ್ ನೀವಿಬ್ಬರು ಆ ಸ್ಥಾನವನ್ನು ಅಲಂಕರಿಸಿದ್ರಿಂದ ಈ ಆ್ಯಕ್ಟ್ಗೆ ದೊಡ್ಡ ಕಳೆ ಬಂತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ. ಮಿಷನ್ ಮಂಜಾ, ನಿನ್ನ ಟೈಮಿಂಗ್ಸ್ ಎಕ್ಸ್ಟ್ರಾಡಿನರಿ ಸರ್. ಎಕ್ಸ್ಟ್ರಾಡಿನರಿ. ಇದನ್ನ ಬರೆದಂಥವ್ರು ಹಾಂ ಇಲ್ಲೇ ಇದ್ದಾರೆ. ಒನ್ ಆ್ಯಂಡ್ ಓನ್ಲಿ ಕೃಷ್ಣ ರವಿಕಿರಣ್. ಯಾರು? ಕೃಷ್ಣ. ಕಂಗ್ರಾಟ್ಸ್ ಕೃಷ್ಣ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಆಮೇಲೆ ನೀವು ಕೂಡ ಕೃಷ್ಣನ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ. ಈ ಥರ ಕೃಷ್ಣ ಎಲ್ಲೂ ಬರೋದು ಬೇಡ. ಅದರ್ವೈಸ್ ಎಲ್ಲ ಕಲಾವಿದರು ಚಿಂದಿ ಎಲ್ಲ ಸೂಪರಾಗಿ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸ್ಟೇಜ್ ಮೇಲೆ ಇಷ್ಟೂ ಜನರ ಪರ್ಫಾರ್ಮೆನ್ಸ್ಗಳನ್ನ ಕರೆಕ್ಟಾಗಿ ಅಲ್ಲಿ ಏನೇನು ನಡೀತು ಅಂತ ಪರ್ಫಾರ್ಮ್ ಮಾಡೋದು ಸುಲಭ. ಅಲ್ಲಿ ಎಡವಟ್ಟುಗಳಾಯಿತು ಅನ್ನೋದನ್ನು ಅದ್ಭುತವಾಗಿ ಅದನ್ನೇ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟವಾದ ಕೆಲಸ. ಇಂತಹ ಅದ್ಭುತ ಕಲಾವಿದರ ಕೈಲಿ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನೀವು ನಿರೂಪಿಸಿದ್ರಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಟೈಮಿಂಗ್. ಚಂದ್ರಪ್ರಭಾ ಆ್ಯಂಡ್ ಶಿವು, ನಿಮ್ಮಿಬ್ಬರ ಪ್ರತಿಭೆಯನ್ನು ನೋಡಿ ಎಲ್ಲರೂ ಹೊಗಳ್ತಾ ಇದ್ರು. ಬಹುಶಃ ರಂಗಭೂಮಿ ಕಲಾವಿದರಿಗೆ ಅದು ಅನಿವಾರ್ಯ. ಹಾಗಾಗಿ ನಾವೆಲ್ಲವನ್ನೂ ಕಲಿತೀವಿ. ನಾವು ಹಾರ್ಮೋನಿಯಂ ಕಲಿತೀವಿ, ತಬಲಾ ಕಲಿತೀವಿ, ಹಾಡುಗಾರಿಕೆಯನ್ನು ಕಲಿತೀವಿ, ಎಲ್ಲವನ್ನೂ ಕಲಿತೀವಿ. ಅದಕ್ಕೆ ಎಲ್ಲರಿಗೂ ಹೇಳೋದು, ಎಲ್ಲ ಕಲೆಗಳಿಗಿಂತ ತುಂಬ ಕಷ್ಟವಾದದ್ದು ಹಾಗೂ ತುಂಬ ಮೌಲ್ಯವನ್ನು ಕಳಿಸ್ಕೊಳ್ಳೋದು ರಂಗಭೂಮಿ ಅಂತ ಹೇಳ್ತಾರೆ. ಭಗವಂತ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ನಿಮ್ಮ ಪ್ರತಿಭೆಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ. ಶುಭ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ವಿಕಿ. ನಾನು ಫಸ್ಟು ಶುರುವಾದ ತಕ್ಷಣ ಅಮ್ಮನ ನೋಡಿದೆ, ಚಿಂದಿ ಮಾಡ್ತಾರೆ ಬಿಡಿ ಅನ್ಕೊಂಡು ಸಖತ್ ಮಾಡಿದ್ವಿ ಸರ್. ದುರ್ಯೋಧನ, ನಿಮ್ಗೊಂದು ನಮಸ್ಕಾರ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಅಮ್ಮನಿಗೆ ಹೇಳಿದೆ, ಸೇಮ್ ಟೈಗರ್ ಪ್ರಭಾಕರ್ ಥರ ಇದ್ದಾರೆ ಅವರು. ಅವ್ರು ಒಳ್ಳೆ ವಯಸ್ಸು. ಇದರಲ್ಲಿ ಹುಡುಕಂಗೆ ಇಲ್ಲ, ಎಲ್ಲ ಸೂಪರ್ 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 ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಂಯುಕ್ತ, ನಿಮ್ಮ ಹೆಸರೇನು? ಸುಷ್ಮಿತಾ. ನೀವು ಸ್ಟೇಜ್ ಮೇಲೆ ಬರೀ ಒಂದು ಐ ಥಿಂಕ್ 2-3 ಮಿನಿಟ್ಸ್ ಯು ಕೇಮ್ ಆ್ಯಂಡ್ ಯು ವೆಂಟ್. ಎಷ್ಟು ಒಳ್ಳೆ ಇಂಪ್ಯಾಕ್ಟ್ ಬಿಟ್ರಿ ಅಂದರೆ ಥ್ರೂ ಔಟ್. ಐ ಮೀನ್, ನನ್ನ ಆ್ಯಕ್ಟ್ ಮುಗಿದ ಮೇಲೂ ಐ ವಾಸ್ ಥಿಂಕಿಂಗ್ ಅಬೌಟ್ ಯು. ಅಂದರೆ ಆ 3 ಮಿನಿಟ್ಸಲ್ಲಿ ಯು ವರ್ ಸೋ ಗುಡ್ ದಟ್ ಯು ಸ್ಟೋಲ್ ದ ಶೋ ಫಾರ್ ಮೀ ಅಟ್ ಲೀಸ್ಟ್. ಮತ್ತು ನೀವು ಐ ಥಿಂಕ್ ನಿಮ್ಮ ಕಾಮಿಡಿ ಟೈಮಿಂಗ್ ಈಸ್ ರಿಯಲಿ ಗುಡ್. ಆ್ಯಂಡ್ ಆ್ಯಸ್ ಅ ಹೋಲ್ ಆ್ಯಕ್ಟ್ ಸೂಪರ್ ಆಗಿತ್ತು. ಸೊ ನೀವು ನಮ್ಮನ್ನ ಬಿಲೀವ್ ಮಾಡಿಸಿದ್ರಿ. ಇಟ್ ವಾಸ್ ರಿಯಲಿ ನೈಸ್. ಸೂಪರ್ ಆಗಿ ಮಾಡಿದ್ದೀರಿ ಅಂತ ಈಗಾಗಲೇ ಆ ಕಡೆಯಿಂದ ಕಮೆಂಟ್ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಓಕೆ, ಸಂಯುಕ್ತ, ಸಿನಿಮಾದಲ್ಲಿ ಎಲ್ಲರಿಗೂ ಹೀರೋಗಳು ಇಷ್ಟ ಆದರೆ, ಬೇರೆಯವ್ರು ಯಾರು ಇಷ್ಟ ಆದರೆ, ಯು ಲೈಕ್ ವಿಲನ್ ಏನಕ್ಕೆ ಇಷ್ಟಪಡೋದು? ಅದು ನೀವು ಡೈರೆಕ್ಟರ್ನ ಕೇಳಿದ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ನಾನು ರಿಯಲ್ ಲೈಫಲ್ಲ, ಮೂವಿಯಲ್ಲಿ ನನಗೆ ವಿಲನ್ ಅಂದರೆ ಇಷ್ಟ. ಓಕೆ. ಇವಾಗ ಕರೆಂಟ್ ಫೇವ್ರೇಟ್ಸಲ್ಲಿ ವಶಿಷ್ಠ ಇದ್ದಾರೆ. ಅವ್ರು ಸ್ಕ್ರೀನ್ ಮೇಲೆ ಬರ್ತಾರೆ ಅಂದರೆ ಇಟ್ಸ್ ಲೈಕ್ ದೇರ್ ಇಸ್ ದಟ್ ಪವರ್. ಆ್ಯಂಡ್ ಹೀರೋಗೆ ಆಲ್ರೆಡಿ ಎಂಟ್ರಿ ಎಲ್ಲ ಕೊಟ್ಬಿಟ್ಟಿರ್ತಾರೆ. ವಿಲ್ಲನ್ ಆ್ಯಕ್ಟಿಂಗಿಂದ ಪ್ರೂವ್ ಮಾಡ್ಕೋಬೇಕು ಅಂದರೆ ಏನು, ಹೆಂಗೆ ಭಯ ಪಡಿಸೋದು ಅಥವಾ ಹೆಂಗೆ ಜನರನ್ನ ಅವ್ರನ್ನ ಹೇಟ್ ಮಾಡಿಸೋದು. ಯಾಕಂದರೆ ಟು ಹೇಟ್ ಅ ಪರ್ಸನ್ ಅಂದರೆ ಅವ್ರ ರೋಲ್ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅಂತ. ಸೊ ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಟು ಪ್ಲೇ ವಿಲನ್ ದ್ಯಾನ್ ಹೀರೋ. ಬಟ್ ಸಂಯುಕ್ತ ಬಗ್ಗೆ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಂದ್ರೆ, ಆಕೆ ಸೂಪರ್ ಡೂಪರ್ ಡ್ಯಾನ್ಸರ್ ಅಂತ ಹೇಳಿ. ಸೊ ಮಜಾ ಭಾರತಕ್ಕೆ ಬಂದಿದ್ದಾರೆ, ಸಂಯುಕ್ತ ಬಂದಿದ್ದಾರೆ, ಅವ್ರದ್ದೊಂದು ಡ್ಯಾನ್ಸ್ ನೋಡಿಲ್ಲ ಅಂದ್ರೆ ಎಲ್ಲರಿಗೂ ಬೇಜಾರು. ನೋಡಿ ಎಷ್ಟು ಪಾಪ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲರೂ. ನಿರಂಜನ್, ಇವತ್ತು ಗಡಿ ಬಿಡಿ ಗೆಳೆಯರು ಹಾಗೆ ಜೋಗ್ ಕುಮಾರ ಸ್ವಾಮಿಗಳು ಪರ್ಫಾರ್ಮ್ ಮಾಡಿದ್ರು. ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿ ಹೇಳೋದಕ್ಕೆ ಕಾಯ್ದಾ ಕೂತ್ಕೊಂಡಿದ್ದಾರೆ ನಮ್ಮ ಜಡ್ಜಸ್. ಸೊ ಕೇಳಿಬಿಡೋಣಲ್ಲ, ತಡ ಮಾಡದೆ. 1, 2, 3. ಪ್ರಿಯಾಂಕಾ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಫಸ್ಟ್ ಟೈಮ್ ಕಿರೀಟ ಹೆಂಗ ಅನಿಸ್ತಾ ಇದೆ? ಇದೇ ಚಾನೆಲ್ ನನ್ನ ಫಸ್ಟ್ ಟೈಮ್ ನಂದೇನೋ ಟ್ಯಾಲೆಂಟ್ ಗುರ್ಸಿರೋದು. ಈ ಚಾನೆಲ್ ಸ್ಟಾರ್ಟ್ ಆದಾಗ ನನಗೆ ಚಾಂಪಿಯನ್ ಅಂತ ರಿಯಾಲಿಟಿ ಶೋಗೆ ಚಾನ್ಸ್ ಕೊಟ್ಟು ಏನೋ ಒಂದು ಸ್ಪೆಷಲ್ ಇದೆ ಅಂತ ಹೇಳಿರೋದು ಇದೇ ಚಾನೆಲ್. ಸೊ ಈ ಚಾನೆಲ್ಗೆ ನಾನು ತುಂಬ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಓಕೆ, ಇಷ್ಟೊತ್ತು ಕಾಲೇಜ್ ಕುಮಾರ್ ಚಿತ್ರತಂಡದಿಂದ ನಾಯಕ ಹಾಗೆ ನಾಯಕಿ ಇಬ್ರು ನಮ್ ಜೊತೆಲಿದ್ರು. ಸೊ ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತೀವಿ. ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ 100 ಕಾಲ ನಾವು ಬಾಳೋದಕ್ಕೆ. ಸೊ ಸಂಯುಕ್ತ, ಮಜಾ ಭಾರತ ಹೇಗಿತ್ತು? ಎಲ್ಲ ಆರ್ಟಿಸ್ಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ನಗ್ಸಿದ್ದಕ್ಕೆ. ತುಂಬ ಕಷ್ಟ, ಒಬ್ಬರು 4 ಜನ ಅಥವಾ ಇಫ್ ದೇರ್ಸ್ ಎನ್ ಆಡಿಯನ್ಸ್ ಸಿಟ್ಟಿಂಗ್ ಅವ್ರನ್ನ ಎಂಟರ್ಟೈನ್ ಮಾಡೋದು ತುಂಬ ಈಸಿ ಅಲ್ಲ. ಇಟ್ಸ್ ಅ ವೆರಿ ಹಾರ್ಡ್ ಜಾಬ್. ಕೀಪ್ ಅಪ್ ದ ಗುಡ್ ವರ್ಕ್ ಇನ್ ನೋಡ್ತಾ ಇರ್ತೀವಿ. ಸೊ ನೌ ದ್ಯಾಟ್ ನಾನು ನೋಡಿದ್ದೀನಿ, ಐ ವಿಲ್ ರಿಯಲಿ ವಾಚ್ ಯು ಆಲ್ ಆನ್ ಟಿ ವಿ. ಯಾ, ಐ ಫೆಲ್ಟ್ ರಿಯಲಿ ನೈಸ್ ಕಮಿಂಗ್ ಟು. ಥ್ಯಾಂಕ್ ಯು. ಇದೇ ಖುಷಿನಲ್ಲಿ ನನ್ನ ಹೊಸ ಕಂಪ್ನಿ ಕಾಲೇಜ್ ಆ್ಯಂಡ್ ದೇಶಪಾಂಡೆ ಕಂಪ್ನಿ ಅಂತ ಅಲ್ಲಿಂದ ಒಂದು ಗಿಫ್ಟ್ ತರಿಸೀನಿ. ಚಾಂದಿನಿ, ಕಟ್ಟ ಕಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೆಂಗಸರಿಗೆ ಆಸೆ, ಗಂಡಸರಿಗೆ ಮೀಸೆ, ಎರಡೂ ಜಾಸ್ತಿ ಬೆಳೆಗೆ ಬಿಡಬಾರ್ದು, ಆಗಾಗ ಟ್ರಿಮ್ ಮಾಡ್ತಾ ಇರಬೇಕು. ಜೀವನ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.